ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನಿಲ್. ಸದ್ಯಕ್ಕೆ ಇವತ್ತು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ನಡೀತಾ ಇದೆ ಜಾನಪದ ಕಲೆಗಳ ತವರೂರು ಚಾಮರಾಜನಗರದಲ್ಲಿ. ಬನ್ನಿ, ಇಲ್ಲಿನ ಮತದಾರ ಬಂಧುಗಳ ಒಂದು ಅಭಿಪ್ರಾಯನ, ಅವರ ಒಲವು ಯಾವ ಪಕ್ಷದ ಕಡೆ ಇದೆ, ಯಾವ ಅಭ್ಯರ್ಥಿಗಳಿದೆ ಅಂತ ತಿಳ್ಕೋಣ. ಲೆಟ್ಸ್ ಗೋ. ಸದ್ಯಕ್ಕೆ ದೊಡ್ಡ ಅಂಗಡಿ ಬೀದಿ ರೋಡ್ಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ತಾವನ್ನೆಲ್ಲ ನೋಡ್ಬೋದು, ಸಾಕಷ್ಟು ಅಂಗಡಿಗಳು, ತರಕಾರಿ ಅಂಗಡಿಗಳು, ಗಾಡಿ ವ್ಯಾಪಾರಿಗಳು ಕಾಣಿಸ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ಅವರಿದ್ದಾರೆ, ಬಿಜೆಪಿಯಿಂದ ಬಾಲರಾಜ್ ಇದ್ದಾರೆ. ಯಾರು ಗೆಲ್ತಾರೆ ಸಲ ನಿಮ್ಮ ಪ್ರಕಾರ? ಅದೇನು ಹೇಳಕ್ಕಾಗಲ್ಲ ಸರ್, ಜನರ ಅಭಿಪ್ರಾಯ ಅದು. ನೀವು ಜನ ಅಲ್ವಾ? ಅದು ಜನಗಳ ಅಭಿಪ್ರಾಯ. ಈಗ ನಾವು ಯಾರಿಗೆ ಹಾಕ್ತೀವಿ ಅಂತ ನಮ್ಮ ಡಿಪೆಂಡು. ಜನ ಕೆಲವರು ಅಭಿಮಾನಿಗಳು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈ ಪಕ್ಷ ಅಂತ ಬಂತು ಅಂದ್ರೆ ಯಾವ ಪಕ್ಷ ಬರ್ತದೆ ನಗರದಲ್ಲಿ? ನಗರದಲ್ಲಿ ಕಾಂಗ್ರೆಸ್ ಬರ್ತಾ ಇರೋದು. ಕಾಂಗ್ರೆಸ್. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರ್, ನನ್ನ ಪ್ರಕಾರವಾಗ ಬಿಜೆಪಿನೇ ಬರಬೇಕು. ತುಂಬ ಇಷ್ಟ. ಯಾಕೆ ಸರ್, ಬಿಜೆಪಿಲಿ ಎಲ್ಲಾ ತರ ಸೌಲಭ್ಯನೂ ಇದೆ, ಎಲ್ಲಾ ತರನು ಅನುಕೂಲ. ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ, ಈಗ ಬಸ್ ಫ್ರೀ ಬಿಟ್ಟಿದೀವಿ ಅಂತಾರೆ. ಹೆಣ್ಮಕ್ಳು ಅವ್ರು ಬಿಟ್ಟಿರೋದೆಲ್ಲ ಮೋಸ. ಮೋಸನ ಯಾಕೆ ಗೊತ್ತಾ? ಹೆಣ್ಮಕ್ಳು ಫ್ರೀ ಬಿಟ್ರ ಆಯ್ತಾ, ಗಂಡ್ ಮಕ್ಳಿಗೆ ಏನು ಕೊಟ್ಟಿಲ್ವಲ್ಲ ಅವರು. ಅದು ನಿಮ್ಮ ಪಾಯಿಂಟ್. ಇವರು ಲೇಡೀಸ್ ಫ್ರೀ ಮಾಡೋದ್ರ ಬದಲು ಸ್ಕೂಲ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಫ್ರೀ ಮಾಡಿದ್ರೆ ಚೇವಪ್ಪ ಹಳ್ಳಿ ಊರಿಂದೆಲ್ಲ ಬಂದು ಇಲ್ಲಿ ಸ್ಕೂಲ್ ಓದಕ್ಕೆ ಬರ್ತಾರೆ, ಅವ್ರು ಕೊಡ್ಬೇಕಾಯ್ತಾನೆ ಫ್ರೀನ. ಬಿಜೆಪಿಯಿಂದ ಬಾಲರಾಜ್ ಅವ್ರು ನಿಂತಾರೆ, ಯಾರು ಗೆಲ್ಲಿಸ್ತೀರಾ? ಬಾಲರಾಜ್ ಹೊಸಲ್ಲಿ ಬಿಜೆಪಿ ಬಂದಿತ್ತು ಅಂದ್ಬಿಟ್ಟು ಮತ್ತೆ ಬಿಜೆಪಿ ಅಂತಲ್ಲ, ಈ ಬಾರಿನೂ ಬಿಜೆಪಿ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವ್ರು ಇರ್ಬೇಕು. ದೇಶ ಉಳಿವಿಗಾಗಿ ನರೇಂದ್ರ ಮೋದಿಜಿ ಅವ್ರನ್ನ ಬೆಂಬಲಿಸ್ತೀವಿ. ದೇಶ ರಕ್ಷಣೆ ಎಲ್ಲಕ್ಕೋಸ್ಕರ ಬಿಜೆಪಿ ಬೆಂಬಲಿಸ್ತೀವಿ. ಈ ಪುಕ್ಸಟ್ಟೆ ಭಾಗ್ಯಗಳಿಗೋಸ್ಕರ ಜನ ದಿಕ್ಕಾಪಲ್ ಮಾಡಿ, ಕೂಲಿ ಇಲ್ಲದಂಗೆ ಮಾಡಿ, ಜನಕ್ಕೆ ಸಮಸ್ಯೆ ಮಾಡಿ, ನಾವೆಲ್ಲರದು ನಮ್ಮ ಪುಕ್ಸಟ್ಟೆ ಭಾಗ್ಯಗಳು ಕೊಟ್ಟು ಜನಗಳನ್ನೆಲ್ಲ ಹಾಳು ಮಾಡ್ತಾ ಇರೋ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ನಾವು ಬಿಜೆಪಿನ ಬೆಂಬಲಿಸ್ತೀವಿ. ಹೆಂಗಿದೆ ಎಲೆಕ್ಷನ್ ಈ ಸಲ? ಸರ್, ಎಲೆಕ್ಷನ್ ಹೆಂಗಪ್ಪ ಅಂತಂದ್ರೆ ಸರ್, ನಗರ ಬಾಲರಾಜ್ ಗೆಲ್ಬೇಕು. ಯಾಕಂದ್ರೆ ಸರ್ ಕೈಗಡೆ ಇರ್ತಾರೆ. ಎಸ್ ಸಿ ಮಾದೇಪುರ ಮಗನ ಹಿಡಿಯಕದ್ದು ಹಿಡಿಯಕ್ಕಾಗಲ್ಲ ಅವನ್ನ. ಬಾಲರಾಜ್ ಅವರು ನೋಡಿ ಮಧುರು ಇರ್ತಾರೆ, ಅದ್ರ ಕೊಳಗಲ್ಲಿ ಇರ್ತಾರೆ, ಫೋನ್ ಮಾಡಿ ಸಡನ್ ಆಗಿ ಇರ್ತಾರೆ ಅವರು. ಇವ್ರು ಮಾದೇಪುರನ ಹಿಡಿಯಕದ್ದು ಹೋಗ್ಬೇಕಾಯ್ತದೆ, ನರಸೀಪುರಕ್ಕೆ ಮನ ಹುಡುಕಣ ಅವ್ರು. ಕೈಗೆ ಸಿಗಲ್ಲ ಸರ್, ಅವರು ಗೆಲ್ಬೇಕು, ಬಾಲರಾಜ್ ಗೆಲ್ಬೇಕು. ನಮ್ಗೆ ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರಿ, ಬಿಜೆಪಿಯಿಂದಲೇ ಗೆಲ್ಸ್ಬೇಕಂತ ಇದೆ. ಯಾಕೆ? ಯಾಕಂದ್ರೆ ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ, ಇವ್ರು ಏನು ಮಾಡಿ ಸುಮ್ಮನೆ ಇದಾಗ್ಬಿಟ್ಟಿದೆ. ಇದೇನ್ ಸರ್ ಹಿಂಗನ್ಬಿಟ್ರೆ? ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್, ಹೆಣ್ಮಕ್ಳು ಫ್ರೀ ಮಾಡೋರು ನಮ್ದು ಕಿತ್ತಾಕ್ತಾವ್ರೆ. ಜಾಸ್ತಿ ಮಾಡ್ರಿ ಸರ್. ಅಯ್ಯೋ, ಕಾಂಗ್ರೆಸ್ ಅವರು ಒಂದು ಕಾರ್ಡ್ 60 ರೂಪಾಯಿ ಆಯ್ತು, 90 ರೂಪಾಯಿ ಕಲ್ ನನ್ ಮಕ್ಕ ಅದೇ 30 ರೂಪಾಯಿ ಅಲ್ಲಿ ಅವ್ರು ಕಳ್ಸಿರ ಬಸ್ ಸ್ಟ್ಯಾಂಡ್ ಬಸ್ ಕಳ್ಸಿ. ಕಷ್ಟ ಇದೆ, ಅರ್ಥ ಇದೆ, ಅಳ್ಬೇಡ. ಸಮಾಧಾನ ಮಾಡ್ಕೊಳ್ಳ, ಗಟ್ಟಿ ಮನ್ಸು ಮಾಡ್ಕೊಳ್ಳಿ. ಕಾಂಗ್ರೆಸ್ ಗೆಲ್ಲಿಸ್ತೀರಾ, ಬಿಜೆಪಿ ಗೆಲ್ಲಿಸ್ತೀರಾ? ಇವಾಗ್ಲ ಈ ಒಂದು ಆಟದಲ್ಲಿ ಬಿಜೆಪಿ ಗೆಲ್ಸ್ಬೇಕು ಅನ್ನೋ ನಮ್ಮ ಆಸಾದ. ಇವಾಗ ಮಾಡೋದ್ ನೋಡಿದ್ರೆ ಕಾಂಗ್ರೆಸ್ನೇ ಗೆಲ್ಸ್ಬೇಕು ಅಂತೀವಿ. ಏನು ಕಾಂಗ್ರೆಸ್ ಸಡನ್ ಆಗಿ ಏನ್ ಮಾಡಿದ್ರು? ಸಡನ್ನಾಗ ಅಂತಂದ್ರೆ ನಿಮ್ಗೆ ಕೊಡ್ತೀನಿ ಅಂತಾರೆ, ಒಬ್ರಿಗಿಲ್ಲ ಅಂತ. ಒಬ್ರಿಗೆ 2000 ರೂಪಾಯಿ ಮಾಡ್ಬಿಟ್ರು, OAPನೂ ಇಲ್ಲ ಮಾಡ್ಬಿಟ್ರು. ಬರೋದು 1000 ಬರ್ತಿತ್ತು, ಅದ್ನೂ ಇಲ್ಲ ಮಾಡಿದ್ರು. ಅವ್ರದ್ದು ಏನ್ ಮಾಡ್ತೀರಿ? ಕೊಡದೇ ಇದ್ರ ರಾಸನೇ ಬಂದಿಲ್ವಲ್ಲ. ಕಾಂಗ್ರೆಸ್ಗೆ ಏನ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀರಾ? ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂದರೆ ಇದು ಇಲ್ಲಿ ಬೇಸ್. ಯಾಕೆಂದರೆ ಇಲ್ಲಿ ಹಿಂದುಳಿದ ವರ್ಗ ಮತ್ತು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಇವರೆಲ್ಲ ಇರೋದ್ರಿಂದ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಅವರು ಓಟ್ ಹಾಕ್ತಾರೆ, ಬೇರೆದಕ್ಕೆ ಅವರು ಇಷ್ಟು ಇದು ಮಾಡಲ್ಲ. ಅವ್ರು ಬಿಟ್ಟು ಮಿಕ್ಕಿದವರು BJPಗೆ ಹಾಕ್ತಾರೆ. ಹಾಗಾಗಿ BJPದು ಅವ್ರದ್ದು ಇದ್ದೇ ಇರುತ್ತೆ, ಕಾಂಗ್ರೆಸ್ನವ್ರದ್ದು ಅವ್ರಿಗೆ ಅವ್ರ ಓಟು ಇರುತ್ತೆ. ಹಾಗಾಗಿ ಇಲ್ಲಿದು ಪ್ರೊಡಿಕ್ಷನ್ನು ಕಾಂಗ್ರೆಸ್ ಅಂತ ಇದೆ. ಚಾಮರಾಜನಗರ ಅಭಿವೃದ್ಧಿ ಬಂತು ಅಂತಂದ್ರೆ ಏನ್ ಹೇಳ್ತೀರಾ? ಲಾಸ್ಟ್ ಕಡೆ 5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿಲ್ಲ, BJPನೇ ಮಾಡ್ಬೋದು. ಏನ್ ಹೇಳಿದ್ರು ಬಿಜೆಪಿನೇ, ಕಾಂಗ್ರೆಸ್ ಮಾತ್ರ ಹಾಕಲ್ಲ. ಯಾಕೆ, ಯಾವ ಕಾರಣಕ್ಕೆ ಹಾಕಲ್ಲ ಕಾಂಗ್ರೆಸ್ಗೆ ಅಂತ? BJPನೇ ಇಷ್ಟ. ನೋಡ್ರೆ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮದೇಶ್ ಶೆಟ್ಟಿ ಅಂತ. ಮದೇಶ್ ಶೆಟ್ರೆ, ಚೆನ್ನಾಗಿದ್ರಾ? ಚೆನ್ನಾಗಿ. ಏನ್ ಈ ಬಿಸಿಲಲ್ಲಿ ನೀವು ಸೈಕಲ್ ನ ಓಡಿಸ್ಕೊಂಡು, ಕೊಡಿ ಇಲ್ಲಿ 1 ನಿಮಿಷ ನಿಮ್ ಸೈಕಲ್. ಬನ್ನಿ, ನಾನು ತಳ್ಕೊಬತ್ತೀನಿ, ಬನ್ನಿ ಮುಂದಕ್ಕೆ, ಬನ್ನಿ ಮುಂದೆ. ಕಾಂಗ್ರೆಸ್ ಅವ್ರನ್ನ, ಬಿಜೆಪಿ ಅವ್ರನ್ನ?
ಈ ಸತ ಮೋದಿಗೆ ಹಾಕೊಂಬಿಡಿ. ಮೋದಿನೇ ಯಾಕೆ ಯಾಕೆ ಶೆಟ್ರೆ? ಮತ್ತೆ ಆ ಬುಡಿಗೆ 2,000 ಸಂಬಳ ಕೊಡ್ಬೋದು ಜಮೀನ್ಗೆ. ಹಾ ನೀ ಕೊಟ್ಟ ಅಲ್ಲ ಹೆಂಗಸು ಕೊಡ್ತಾರಲ್ಲ. ನೀ ಕೊಡಾಗಿದ್ರಿ ಹೇಳು. ನಾನ್ ಕೊಡಂಗಿಲ್ಲ ಅಲ್ಲ, ಹೆಂಗಸು ಕೊಡ್ತಲ್ಲ ಮನೆಯವ್ರಿಗೆ. ಅಯ್ಯ ಅದೆಲ್ಲ ಬುಟ್ಟಾಕೋ ಅದು. ಫ್ರೀ ಬಸ್ ಬಿಡ್ತಾವ್ರೆ. ನಿನ್ ಮತ್ತೆ ಇನ್ನೊಬ್ಬ ಮತ್ತು ನಾನು ಕೇಳೋಣಲ್ಲ. ಹಾ ಇದರಲ್ಲಿ ಹಾ ಕಾಂಗ್ರೆಸ್ ಬಿಜೆಪಿ ದಳ ಹಾ. ಅಕ್ಕಿದ್ದಾಗೆ ಇಟ್ಕೋತಾರ, ಅಕ್ಕಿದ್ದಾಗೆ ಹತ್ಕೋತಾರ. ಹಾ ನಾನು ಎತ್ಬಟ್ಟೆ. ವಾ ನಡೆಯಲ್ಲ ಅದು. ನಡೆಯಕ್ಕಿಲ್ಲ, ಹಾ, ಮತ್ತೆ? ಓಡ್ತಾ ಇರೋದೆ. ಅಲ್ಲೇ ಸೈಕಲ್. ಈಗ ಯಾರನ್ನ ಗೆಲ್ಲಿಸ್ತೀರಾ, ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಅವ್ರನ್ನ? ನೀವು ಯಾರನ್ನ? ಬಿಜೆಪಿ ಅವರು ಮೋದಿಗೆ ಹಾಕಿ ಗೆಲ್ಲಿಸ್ತೀನಿ ಏನಾರು ಆಗ್ಲಿ ಅಮ್ಮ. ಮೋದಿನೇ. ಮೋದಿಗೆ ಯಾಕೆ ಗೆಲ್ಲಿಸ್ಬೇಕು ಸಿಸ್ತ, ಅವ್ರಿಂದ ಅವ್ರನ್ನೂ ನೋಡ್ತೀವಿ. ಏನ್ ತಿಳ್ಕೊಂಡಿದ್ದೀರಾ ಮೋದಿ ಬಗ್ಗೆ ನೀವು? ಮೋದಿ ಬಗ್ಗೆ ಏನೂ ಇಲ್ಲ, ಅವ್ರು ನಮ್ಗೊಂದು ಸಪ್ಲೈ ಮಾಡೋರ. ಒಂದು RTC ಇರೋರ್ಗೆ 2,000 ರೂಪಾಯಿ ಹಾಕೋಣ. ಇನ್ನೇನು 2-3 ವರ್ಷ ಆಯ್ತು, ತಪ್ಪದೇ ಹಾಕಿ ಕೊಡ್ತಾರ. ಸಿದ್ದರಾಮಯ್ಯನೂ ಕೊಡ್ತಾನೆ ಅಂದ್ರೆ ಒಂದು ಸ್ವಲ್ಪ ಕೊಡೋರಿಗೆ ಬಡ. ಸದ್ಯಕ್ಕೆ ಸುಬ್ಬಮ್ಮ ಅವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಕಿರು ಕಾಣಿಕೆ ಕೊಡ್ತಾ ಇದೀವಿ. ಅಮ್ಮ ತಗೊಳ್ಳಿ. ಹೆಂಗೈತೆ ಈ ಸಲ ರಾಜಕೀಯ ರಣರಂಗ ನಮ್ಮ ಚಾಮರಾಜನಗರದಲ್ಲಿ? ಚಾಮನಗರ ಕಾಂಗ್ರೆಸ್ ಸರ್. ಹಾ? ಕಾಂಗ್ರೆಸ್ ಕಾಂಗ್ರೆಸ್. ಎಷ್ಟೋ ಫೋಟೋ ಸೆಟ್ 8 ಬಾರಿ ಗೆದ್ದನ, ಈಗಲೂ ಕಾಂಗ್ರೆಸ್. ಹೌದಾ? ಈಗ ಎಸ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ನಿಂತ್ಕೊತಾವ್ರೆ. ಸುನಿಲ್ ಬೋಸ್ ಗೊತ್ತಾಯ್ತು. ಬಾಲರಾಜ್ ಅವ್ರು ಬಾಲರಾಜು ಕೊಳ್ಳೇಗಾಲ. ಹ್ಮ್. ಯಾಕೆ ಬಾಲರಾಜ್ ಅವ್ರಿಗೆ ಓಟ್ ಹಾಕಲ್ಲ ನೀವು? ಹೇಳಿದ್ರೆ ಕಾಂಗ್ರೆಸ್ಸಿಂದ ನಮ್ಗೆ ಉಪಯೋಗ ಆಗದ. ಅಕ್ಕಿ ಈಗ BJP ಸಿದ್ದರಾಮಯ್ಯ ಫಸ್ಟ್ ಸ್ಟಾರ್ಟಿಂಗ್ ಗೆದ್ದಾಗ 10 kg ಕೊಡ್ತಿರು, ಈಗ 3 kg ನಿಲ್ಲಿಸಿದ್ರು. ಲೇಡೀಸ್ಗೆ ಬಸ್ ಫ್ರೀ ಮಾಡ್ಯಾರೆ. 2,000 ಕೊಡ್ತಾರೆ ಪ್ರತಿ ತಿಂಗಳಿಗೆ. ಅಕ್ಕಿ ದುಡ್ಡು 680 ತಿಂಗಳಿಗೆ ಬರ್ತದೆ 4 ಸೀಟ್ ಇದ್ರೆ. ಯಾರನ್ನ ಗೆಲ್ಲಿಸ್ತೀರಾ ಈ ಸರಿ ಹಂಗಾರೆ, ಕಾಂಗ್ರೆಸ್ನ ಬಿಜೆಪಿನ? ಸರ್ ಜನ ಹೆಂಗಾಗ್ತಾರ ಹಂಗ. ನೀವ್ ಹೆಂಗಾಗ್ತೀರಾ? ನಾವೆಲ್ಲ ಕಾಂಗ್ರೆಸ್ ಸರ್. ಹೌದಾ? ಕಾಂಗ್ರೆಸ್ ಇಂದ ಎಸ್ ಸಿ ಮಾದೇವಪ್ಪ ಅವರು ಫಸ್ಟ್ ನಿಂತ್ಕೋಬೇಕು ಅಂತ ಇತ್ತು. ಅವ್ರ ಮಗ ಸುನಿಲ್ ಬೋಸ್ ಅವ್ರನ್ನ ನಿಲ್ಸಿದಾರೆ. ಎಲ್ಲ ಅವ್ರ ಫ್ಯಾಮಿಲಿನೇ ನಿಂತ್ಕೊತಿದ್ದಾರೆ. ಹಾ ಅವ್ರ ಫ್ಯಾಮಿಲಿನೇ ನಿಂತ್ಕೊತಾರೆ. ಎಲ್ಲರೂ ಯಾರ್ಯಾರು ಇದಾರೋ ಅವ್ರ ಮಕ್ಕಳುಗಳು. ಹಾ ಎಲ್ಲರೂ ಅವ್ರೇನು ಎಲ್ಲರಿಗೂ ಭಾಳ ಇದು ಮಾಡ್ಬಿಟ್ಟಿದಾರ. ಇಲ್ಲ. ಹಾ ಜನಗಳು ನೋಡಿದ್ರೆ ಯಾರಿಗೂ ಒಳ್ಳೇದು ಮಾಡ್ಬಿಟ್ಟಿದ್ದಾರೆ. ಈಗ 20 ವರ್ಷ ಆಯ್ತು ನಮ್ಮ ಚಾಮರಾಜನಗರದಲ್ಲಿ ಪುಟ್ಟಣ ಶೆಟ್ಟಿ ಬಂದು ಹಾ. ಕಂಪ್ಲೀಟ್ ಆಗಿ ಪ್ರತಿಯೊಂದು ವಾರ್ಡ್ನಲ್ಲೂ ಹೋಗಿ ಏನ್ ಕಷ್ಟ ಸುಖ ಅಂತ ಯಾರನ್ನೂ ವಿಚಾರಿಸಿಲ್ಲ. ಹೌದಾ? ಅವ್ರು ಬರ್ತಾರೆ, ಜೀಪ್ ಹೋಗ್ತಾರೆ, ಮಾತಾಡ್ಕೊತಾರೆ, ಎಲ್ಲೆಲ್ಲಿ ಬೇಕೋ ಸುಮ್ಮನೆ ಇರ್ತಾರೆ ಅವ್ರುಗಳು. ಹಾ ಜನನ ಸ್ಪಂದಿಸ್ಬೇಕಾದ್ರೆ ಒಬ್ಬ ಅಧಿಕಾರಿ ನಿಂತ್ಕೊಂಡು ಒಂದೊಂದು ವಾರ್ಡ್ನು ಏನು ಕಷ್ಟ ಸುಖ ಇದೆ ಅಂತ ಪ್ರತಿ ತಿಂಗಳು ಹೋಗಿ ಮಾಡಬೇಕು. ಅವಾಗ ಉದ್ಧಾರ ಆಗುತ್ತೆ. ಈಗ ನೀವು ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತೀರಿ? ಮೋದಿ ಎಸ್. ಅವ ಯಾವನೇರು ಒಬ್ಬ ಕಂತ್ರಿ ಇಲ್ಲಿ ಹಣ್ಮರವರೇ ಇವ್ರು ನಿಂತ್ಕೊಳ್ಳಿ ಮೋದಿ ಕಡೆ ಇದ್ದಾರೆ ಅಂತಂದ್ರೆ ಇವ್ನು ವೋಟ್ ಮಾಡ್ತೀವಿ ನಾವು ಅಷ್ಟೇನೆ. ಈಗ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿಗಳು ಬಿಟ್ಬಿಟ್ಟು ಅಭಿವೃದ್ಧಿ ಕುಂಠಿತ ಆಯ್ತು ಅಂತ ಹೇಳ್ತಾರೆ. ಅದಕ್ಕೂ ಸಂಬಂಧನೇ ಇಲ್ಲ. ಇಲ್ವಾ? ಹೌದು, ಸಂಬಂಧನೇ ಇಲ್ಲ. ಗ್ಯಾರಂಟಿದ್ಗೂ ಅಭಿವೃದ್ಧಿ ಕಾರ್ಯಕ್ಕೂ ಸಂಬಂಧನೇ ಇಲ್ಲ. ಅವ್ರು ಅದಕ್ಕೆ ಬೇರೆ ಅವ್ರು ಬಂದು 6 ತಿಂಗಳು 7 ತಿಂಗಳಾಯ್ತು. ಬಂದ ಏಟಿಗೆ ಏನು ಮಾಡಲ್ಲ. ಹಿಂದಿದ್ದ ಸರ್ಕಾರದವರು ಎಲ್ಲ ಗೋರ್ಕೊಂಡು ತಿನ್ಕೊಂಡು ಖಾಲಿ ಮನೆ ಮಾಡ್ಬಿಟ್ಟು ಹೊರಟೋಗಿದ್ರು. ಇವ್ರು ಬಂದು ಅವ್ರ ಗ್ಯಾರಂಟಿನೂ ಕೊಡಬೇಕು, ಮತ್ತೆ ಮೊದಲು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಈಗ ನೆಟ್ಗೆ 6-7 ತಿಂಗಳಾಗಿದೆ. ಈಗ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮುಂದೆ ಮಾಡ್ತಾರೆ. ಇನ್ನೂ ಕಾಲಗಳು ಬೇಕಾದಷ್ಟದೆ ಮಾಡ್ತಾರೆ. ಒಂದು ಎರಡನೇದು, ಈಗ ಅವರು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ಸರ್ಕಾರ ಸುಮಾರು ಕೆಲಸ ಮಾಡಿಕೊಟ್ಟಿದೆ. ಇವತ್ತು ಮಹಿಳೆಯರು ನೋಡಿದ್ರೆ ಅನುಕೂಲ ಆಯ್ತು ಅವ್ರಿಗೆ. ಹೌದು. ಎಸ್ ಸಿ ಮಾದೇವಪ್ಪ ಅವ್ರು ಸಚಿವರಾಗಿದ್ರಲ್ಲ, ಅವರೇ ನಿಂತ್ಕೋಬಹುದಾಗಿತ್ತು. ಅವ್ರ ಮಗನ್ ಯಾಕೆ ನಿಲ್ಸ್ತವ್ರ ಹಂಗಾರೆ? ಈಗ ಅವ್ರ ಅಧಿಕಾರದಲ್ಲ ಅವರು ಹೌದು ಮಗನ್ ತತ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಇವಾಗ ಉದಾಹರಣೆಗೆ ಯಡಿಯೂರಪ್ಪ ಅಧಿಕಾರದಲ್ಲಿದ್ರು, ಮಗನ್ ಯಾಕೆ MP ಮಾಡಿದ್ರು? ಚೀಫ್ ಮಿನಿಸ್ಟರ್ ಆಗೇ ಇದ್ರು, ಅವರು ಮಿನಿಸ್ಟರ್ ಆಗಿದ್ರು, ಮಗನ್ ಯಾಕೆ ತಂದ್ರು? ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ಅಲ್ವಾ? ನಾನು ಮಾಡೋದು ತಪ್ಪು ನಿಮ್ಮ ದೃಷ್ಟಿಯಲ್ಲಿ, ಬೇರೆಯವ್ರು ಮಾಡೋದು ಸರಿ. ಅವ್ರು ಮಾಡಿರೋದನ್ನೇ ಇವ್ರು ಮಾಡ್ತಿರೋದು. ಇಲ್ಲಿನ ಸಂಸದರು ಲಾಸ್ಟ್ ಸಲ ಯಾರೋ ಶ್ರೀನಿವಾಸ್ ಪ್ರಸಾದ್ ಅವರಾಗಿದ್ರು, ಅವ್ರ ಮುಖ ನೋಡ್ಕೊಂಡು ಆಗ್ತಿಲ್ಲ ಹಂಗಾರೆ. ಮೋದಿ ಮುಖ ನೋಡ್ಕೊಂಡೆ ಓಟ್ ಹಾಕೋದು. ಯಾಕೆ? ಮೋದಿ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ನಿಮ್ ನಗರ ಫಸ್ಟ್ ಹೇಳಿ. ನಗರನೇ ಯಾಕೆ ದೇಶಕ್ಕೆ ಒಳ್ಳೇದಾಗಬೇಕು? ನಗರ ಕಟ್ಕೊಬೇಡಿ ನೀವು. ನಗರ ಹೆಂಗಾರು ಸರಿ, ದೇಶ ಉದ್ಧಾರ ಆಗ್ಬೇಕು ನಿಮ್ಗೆ. ತರಬೇಕು. ಹಾ ಹೌದು. ಆಮ ಹಂಗ ಅನ್ಕೊಂಡು ನೀವು ಮೋದಿ ಕಡೆಯಿಂದ ಓಟ್ ಹಾಕೋದು. ಬಿಜೆಪಿಗೆ. ಹೊಸ ಮುಖ ಅಲ್ವಾ ಬಾಲರಾಜ್ ಅವರು? ಬಾಲರಾಜ್ ಅವರು ಹೊಸ ಮುಖ ಹೆಂಗ್ ಸರ್ ಆಯ್ತಾರೆ? ಅವರು ಹಳೆ ಮುಖ ಸರ್. ಅಭಿವೃದ್ಧಿ ಕೆಲಸಗಳು ಎತ್ಕೊಂಡು ಬರ್ತಾ ಇದಾರೆ ಇವತ್ತು ಸರ್ನ ಸರ್. ಅವ್ರಿಗೆ ಬ್ರ್ಯಾಂಡ್ ನರೇಂದ್ರ ಮೋದಿನ ಒಂದು ಬ್ರ್ಯಾಂಡ್ ಸಾಕು ಸರ್. ಸಾಕು ಸರ್. ಇವ್ರಿಗೂ ಇದೆಯಲ್ಲ ಹಂಗಾರೆ, ಇವ್ರು ಎಸ್ ಸಿ ಮಾದೇವಪ್ಪ ಸಚಿವರು ಸರ್. ಸಚಿವರು ಕೇಳಲ್ಲ ಸರ್, ಜನ ದೇಶ ಕೇಳ್ತಾರೆ ಸರ್. ದೇಶ ಉದ್ಧಾರ ಆಗ್ಬೇಕು ಅಂದ್ರೆ BJP ಸರ್ಕಾರ ಬರ್ಬೇಕು ಸರ್. ಹೌದಾ? ಕಾಂಗ್ರೆಸ್ ಇಂದ ದೇಶ ಉದ್ಧಾರ ಆಗಲ್ಲ ಅಲ್ಲ ಸರ್. ಬಿಟ್ಟಿ ಭಾಗ್ಯಗಳು ಕೊಟ್ಟು ಬೆಳೆ ಎಲ್ಲಾನು ಕೂಡ ಜಾಸ್ತಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟವ್ರೆ ಈ ಚಾಮರಾಜನಗರ ಸರ್. ಏನೇ ಪರ್ಸನಲ್ ಆಗಿ ತಗೊಂಡ್ರು ಬ್ರ್ಯಾಂಡ್ ಇದೆ ಅಲ್ಲ ಸರ್. ಮೋದಿನ ಒಂದು ಬ್ರ್ಯಾಂಡ್ ಸಾಕು ಸರ್. ಸಿದ್ದರಾಮಯ್ಯ ಬ್ರ್ಯಾಂಡ್ ಅಲ್ವಾ?
ಸರ್ ನಮ್ಗೆ ಮೋದಿ ನೋಡಿ ಸರ್ ಓಟ್ ಹಾಕೋದು, ಜನ ಸಿದ್ದರಾಮಯ್ಯ ನೋಡಿ ಅಲ್ಲ. ಜೊತೆಗೆ ಮಾರ್ಕೆಟ್ ಅಲ್ಲಿ ಈ ಮಾತನ್ನ ಮುಗಿಸಿ ಮತ್ತೊಂದು ಲೊಕೇಶನ್ಗೆ ನಾನು ಶಿಫ್ಟ್ ಆಗ್ತಾ ಇದ್ದೀನಿ. ಜೊತೆಗೆ ನಾನಿದ್ದೀನಿ ಇದೀಗ ಚಾಮರಾಜನಗರದ ಬಸ್ ಸ್ಟ್ಯಾಂಡ್ ಹತ್ರ. ಬನ್ನಿ ಹುಡುಗರು ಅಲ್ಲಲ್ಲ ಹುಡುಗರು, ಓ ಹೆಣ್ಮಗು ಯಂಗ್ಸ್ಟರ್ಸ್ಗಳು ನೀವು ವೋಟ್ ಮಾಡಬೇಕು. ಏನಕ್ಕೆ ಸರ್ ಮಾಡಬೇಕು? ಅವ್ರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡೋಣ. ಹಂಗಾರೆ ನಿಮ್ಮೂರಲ್ಲಿ ಏನೋ ಅಭಿವೃದ್ಧಿ ಕಾರ್ಯ ಏನೋ ನಡೆದಿಲ್ಲ. ನಮ್ಮೂರಲ್ಲಿ ಅಂತ ಹೇಳಿದ್ರೆ ಏನಾಗ್ಬೇಕು ಅಂತೀರಾ ನಿಮ್ಮೂರಲ್ಲಿ? ಫಸ್ಟ್ ನಮ್ಮೂರಲ್ಲಿ ರೋಡ್ ಆಗ್ಬೇಕು ಸರ್, ಮೇನ್ ರೋಡೇ ಇಲ್ಲ. ಅದಕ್ಕೆ ರೋಡೇ ಇಲ್ವಾ? ತುಂಬಾ ಕಷ್ಟನಾ? ಸರ್ ಅಲ್ಲಿ ನೋಡಿ ಕಿಸಿತಾ ಇದ್ರಿ ಅಂತ ಹೆಣ್ಮಗು ನೋಡ್ರಪ್ಪ, ಬಸ್ ಬಂತು ಅಂತ ಓಡ್ಬಿಡ್ತಾರೆ ಎಲ್ರು. ಬಾಲರಾಜ್ ಅಂತಾನೆ ನಿಂತ್ಬಿಟ್ಟಿದ್ದಾರೆ. ಹೌದು, ನಾವು ಪಕ್ಕ ಬಿಜೆಪಿ ಓಟ್ ಹಾಕೋದು ನಾವು. ಯಾಕೆ? ಯಾಕೆಂದ್ರೆ ನಾವು ಹುಟ್ಟದ ಕಾಲದಿಂದ ಬಿಜೆಪಿನೇ. ನಾವು ಮೋದಿ ಪರ ನಾವು. ನೀವು ಹುಟ್ಟಾಗಿಂದ ಮೋದಿ ಅವರ? ಅಲ್ಲ, ಮೋದಿ ಪರ ನಾವು. ಮೋದಿ ಅಭಿಮಾನಿ ನಾವು. ಕಾಂಗ್ರೆಸ್ ಯಾಕೆ ಹಾಕಲ್ಲ? ಹಾಕಲ್ಲ ಸರ್, ನಮ್ಗೆ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಇಲ್ಲ? ಯಾಕೆಂದ್ರೆ ಅವ್ರು ಏನ್ ಮಾಡಿದ್ದಾರೆ, ದೇಶಕ್ಕೆ ಏನ್ ಮಾಡಿದ್ದಾರೆ? ಅಲ್ಲೇ ಪಕ್ಕದಲ್ಲಿ ನಿಂತಾರಲ್ಲ, ಕೇಳಿ ಸರ್. ಎಕಾನಮಿ ಏನಾಗಿದೆ ಇವಾಗ? ಹೇಳಿ. ಎಕಾನಮಿ ಎಲ್ಲ ಬಿದ್ದೋಗಿದೆ. ಬಡವರಿಗೆ ಏನ್ ಕೊಟ್ಟಿದ್ದಾರೆ? 2,000 ರೂಪಾಯಿ ಕೊಡ್ತಾವ್ರೆ. 2,000 ಯಾರು ದುಡ್ಡು ಕೊಡ್ತಾ ಇದ್ರು? ಗೌರ್ಮೆಂಟ್ ದುಡ್ಡು ನಮ್ಮ ತಲೆ ಮೇಲೆ ಹಾಕಾರ ನಮ್ಗೆ ಕೊಡ್ತಾರ. ಬಟ್ ಹೋದ್ಸಲಿ ಬಿಜೆಪಿ ಗೆಲ್ಸ್ಬಿಟ್ಟಿದ್ರಲ್ಲ ನೀವು. ಇತ್ತು ಅನಿವಾರ್ಯತೆ ಮಾಡಿದ್ದಾರೆ. ಈಗ ಇದನ್ನು ಒಂದ್ಸೋ ನೋಡೋಣ ಅಂದೇನೋ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬಸ್ ಇದೆ ಎಲ್ಲ ಯೂಸ್ ಮಾಡ್ಕೊಬೇಕು. ಆದ್ರೆ ಸ್ವಲ್ಪ ಬಡವ್ರಿಗೆ ಹೋಗೋರು ಬರೋರಿಗೆ ಹಿಂಸೆ ಆಗುತ್ತೆ. ಎಲ್ಲ ಬಡವ್ರಿಗೆ ಏನು ಮಾಡ್ಕೊಟ್ಟಿಲ್ಲ. ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಎಲೆಕ್ಷನ್ ಆದ್ಮೇಲೂ ಫ್ರೀ ಬಸ್ ಇರುತ್ತೆ ಅಂತೀರಾ? ಹೇಳಕ್ಕಾಗಲ್ಲ, ನೋಡೋಣ. ಒಬ್ಬಟ್ಟು ಯೋಚನೆ ಮಾಡಿ ನಮ್ಮಂಥವ್ರು ಓಟ್ ಹಾಕಬೇಕು. ಇವಾಗ ಆಗಿರೋ ಅನುಭವಕ್ಕೂ ಮುಂದೆ ಆಗೋ ಅನುಭವವನ್ನು ಮಾಡಿ ಒಂದ್ ಸ್ವಲ್ಪ ಓಟ್ ಹಾಕಿ ನೋಡ್ಬೇಕು. ಈಗ ಬಿಜೆಪಿ ಬಾಲರಾಜು ನಿಂತ್ಕೊಂಡವ್ರೆ, ಯಾರು ಗೆಲ್ಲಿಸ್ತೀರಾ? ನಾವು ಎಸ್ ಸಿ ಮಾದಪ್ಪ ಕಾಂಗ್ರೆಸ್ ಅಷ್ಟೇ, ಇನ್ನೇನು ಇಲ್ಲ. ಯಾಕೆ ಇನ್ನೇನು ಇಲ್ಲ? ಬಿಜೆಪಿ ಅವ್ರು ಏನ್ ಮಾಡೋರು ನಿಮ್ಗೆ? ಅಯ್ಯೋ, ಇದೀಗ ಚೇಂಜ್ ಇಲ್ಲ. ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು? ಕಾಂಗ್ರೆಸ್ನವ್ರು ಏನ್ ತೊಂದರೆ ಮಾಡಿದ್ರು? ಹೌದು, ಕಾಂಗ್ರೆಸ್ ಅವ್ರ ಬಿಜೆಪಿ ಅವ್ರು ಕೆಲಸ ಮಾಡ್ತಿಲ್ವ? ಹಂಗಾರೆ ಇದೀಗ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ವಾ? ನೀ ಮಾಡ್ತಾವ್ರ? ಮುಂದಕ್ಕೆ ಮಾತ್ರ ನಿಮ್ಗೆ ಹೇಳಿ. ಅಯ್ಯೋ, ಇದೀಗ ಸಾಕು, ಕೊಡದ್ ಬೇಡ ಮಾಡಿ, ಭಗವಂತ ಇದನ್ನ ಕೊಡಮ್ಮ. ಸದ್ಯಕ್ಕೆ ಕಾಂಗ್ರೆಸ್ ಬಂದ್ರೆ ಸಾಕು, ಕೊಡ್ಲಿ ಸಾಕು. ಏನು ಉದ್ದಾರ ಐತೆ ಕಾಂಗ್ರೆಸ್ ಬಂದ್ರೆ? ಏನು ಇಲ್ಲ, ಇದೀಗ ಚೇಂಜ್ ಇಲ್ಲ. ಅವ್ರವ್ರ ನಮ್ಗೆ ನಾವು ದುಡಿಯೋದು ನಮ್ಗೆ, ಅವ್ರು ದುಡಿಯೋದು ಅವ್ರಿಗೆ. ಏನು ಮಾಡಕ್ ಆಗಲ್ಲ. ಓಕೆ, ಈಗ ಕಾಂಗ್ರೆಸ್ ಅವರು ಅಷ್ಟೇ 28ರಲ್ಲಿ 16 ಜನಕ್ಕೆ ಅವ್ರ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಏನಂತೀರ ಅದಕ್ಕೆ? ಯಾವುದು ಈ ಸಲ ಲೋಕಸಭೆನಲ್ಲಿ? ಅದು ಸರ್, ಅದು ಅವ್ರ ಪರ್ಸನಲ್ಲು, ಅದು ನಮಗೆ ಗೊತ್ತಿಲ್ಲ. ಓಕೆನಾ? ನಾನು ಅದ್ರ ಅಪ್ಡೇಟ್ಸ್ ಇನ್ನೂ ಗೊತ್ತಿಲ್ಲ. ಅದು ಅಪ್ಡೇಟ್ಸ್ ಇನ್ನೂ ನೋಡಿಲ್ಲ ನಾನು. ಗೊತ್ತಾಯ್ತಲ್ವಾ? ಅವ್ರು ಯಾವುದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅದು ಡಿಫ್ರೆಂಟ್, ಅದು ನಮಗೆ ಗೊತ್ತಿಲ್ಲ. ಆದರೆ ಜನಗಳಿಗೆ ಉಪಯೋಗ ಆಗ್ತಾ ಇದೆಯಾ, ಅದು ಮೇಯ್ನು. ಓಕೆ, ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ ಕಾಂಗ್ರೆಸ್ ಅವರು. ಅದು ವರ್ಕೌಟ್ ಆಗುತ್ತೆ ಎಲೆಕ್ಷನ್ಗೆ? ಸರ್, ಅದು ವರ್ಕೌಟ್ ಆಗುತ್ತೆ ಅಂತ ಅನ್ನೋದು ಮ್ಯಾಟ್ರ್ ಆಗೋದಕ್ಕಿಂತ ಇಷ್ಟು ಟೈಮು ಜನಗಳಿಗೆ ತೊಂದರೆ ಆಗಿದೆ ಅಲ್ವಾ? ಅದೆಲ್ಲ ಈಗ ಇಷ್ಟು ಟೈಮ್ ನೋಡಿ, ಬಿಜೆಪಿ ತುಂಬಾ ಲೀಡಲ್ಲಿ ಬರ್ತಿತ್ತು ಕರ್ನಾಟಕದಲ್ಲಿ. ಓಕೆನಾ? ಈ ಸಲ ಕಾಂಗ್ರೆಸ್ ತುಂಬಾ ಲೀಡಲ್ಲಿ ಬಂತು. ಸೊ ಇಂಡಿಯಾದಲ್ಲಿ ನಡೆಯೋದು ಅದೇನೆ. ಈಗ ಏನೇ ಪಬ್ಲಿಸಿಟಿ ಮಾಡಿದ್ರು ಕಾಂಗ್ರೆಸ್ಗೆ ವಿರುದ್ಧವಾಗಿ, ಕಾಂಗ್ರೆಸ್ಗೆ ಏನೇ ಪಬ್ಲಿಸಿಟಿ ವಿರುದ್ಧವಾಗಿ ಮಾಡಿದ್ರು ಕೂಡ ಜನ ವೋಟ್ ಹಾಕೋದು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಗೆಲ್ತದೆ ಅಷ್ಟೇನೆ. ಏನೇನೋ ಮತ್ತೆ ಆ ಯೋಜನೆ ಈ ಯೋಜನೆ ಕೇಂದ್ರದಿಂದ ಹಂಗೆ ಹಿಂಗೆ ಅಂದ್ಬಿಟ್ಟಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ. ಕೇಂದ್ರದಲ್ಲಿ ಏನು ಬಂದಿಲ್ಲ ಸರ್. ಕೇಂದ್ರದಿಂದ ಏನು ನೆರ ಬಂದಿಲ್ಲ. ಕೇಂದ್ರದವ್ರು ಏನ್ ಮಾಡ್ತಾರೆ? ಅವರೇ ಒಬ್ರಿಗೊಬ್ರು ಕಿತ್ತಾಡ್ತಾವ್ರೆ. ಓಕೆ, ಈಗ ಲೋಕಸಭೆ ಚುನಾವಣೆಯಲ್ಲಿ ಹೋದ ಸಲ ಶ್ರೀನಿವಾಸ್ ಪ್ರಸಾದ್ ಅವ್ರು ಗೆದ್ದಿದ್ರು. ಹೌದು ಸರ್. ಓಕೆ, ಈ ಸಲ ಬಿಜೆಪಿಯಿಂದ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಬಾಲರಾಜ್ ಅವ್ರಿಗೆ. ಕಾಂಗ್ರೆಸ್ ಇಂದ ಎಸ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಅವರು ಇದ್ದಾರೆ. ಯಾರನ್ನ ಗೆಲ್ಲಿಸ್ತೀರಾ? ಸುನಿಲ್ ಬೋಸ್ ಯಾರು ಬರ್ತಾರೆ? ಸುನಿಲ್ ಬೋಸ್. ಯಾಕೆ ಕಾಂಗ್ರೆಸ್ ಸರಿ ಸರ್ ಬಿಜೆಪಿಗಿಂತ? ಈಗ ಸಚಿವರಾಗವ್ರೆ ಮಾದೇವಪ್ಪನವರು, ಅವರೇ ನಿಂತ್ಕೋಬೋದಾಗಿತ್ತು. ಮಗನ್ ನಿಲ್ಸ್ತಾರೋ ಯಾಕಿರ್ಬೋದು? ಅದೇನ್ ಗೊತ್ತಿಲ್ಲ, ಅವ್ರ ಪರ್ಸನಲ್ ಸರ್. ಇದು ಮಾತ್ರ ನಮ್ಗೆ ಕಾಂಗ್ರೆಸ್ ಇಷ್ಟ. ಈಗ ಇಷ್ಟ ಜಾಸ್ತಿ ಒಳ್ಳೇದು ಯಾವ್ದು ಬಂದ್ರೆ? ಯಾವ್ದಾರು ಬರ್ಲಿ, ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೇ, ಇನ್ನೇನು ಇಲ್ಲ. ಕಾಂಗ್ರೆಸ್ ಬಂದ್ರು ಸರಿ, ಬಿಜೆಪಿ ಬಂದ್ರು ಸರಿ. ಅಡ್ಗೋಡೆ ಮೇಲೆ ದೀಪ ಇಡೋ ಸರಿ. ಮುಂದೆ ನೋಡಿ, ಜಾಸ್ತಿ ಬುದ್ಧಿವಂತರು ಕೇಳಿ ಹೇಳ್ತಾರೆ. ಹೆಂಗೈತೆ ನಿಮ್ಮೂರಲ್ಲಿ ಎಲೆಕ್ಷನ್? ತಾವು ಇಲ್ಲಿ ಎಲ್ಲ ವಿಚಿತ್ರ ಜನಗಳು ಗೆದ್ದಿರೋರು. ವಿಚಿತ್ರ ಯಾರು ಏನ್ ಮಾಡ್ತಾರೆ, ಏನ್ ಕೆಲಸಗಳು ಇದಾವ ನೋಡಿ. ಇದು ಮಾಡಿಸಿ 6 ತಿಂಗಳಾಗದೆ. ಇದ್ರದ್ದು ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ ನನಗೆ. ಏನಾಗಿರೋದು ಕಾಲು ನಿಮ್ಗೆ? ಇದು ತೇರ್ ಚಕ್ರ ಹರಿದ್ಬಿಟ್ಟು 4 ವರ್ಷ ಆಯ್ತು. ತೇರು ಇಲ್ಲಿ ನಂಜನಗೂಡದಲ್ಲ, ಬೆಂಗಳೂರಲ್ಲಿ ದೊಮ್ತಂದ್ರ ಅಲ್ಲಿ. ಇದನ್ನು ಮಾಡಿದ್ದೆ ಕೌಲಂದಲ್ಲಿ ನಾನು. ನಮ್ದು ದೇವನೂರು ನಂಜನಗೂಡು ತಾಲೂಕು ಸೇರ್ತದೆ. ಅಲ್ಲಿ ಮಾಡಿಸಿ
4 ವರ್ಷ ಆಯಿತು. ಈಗ ಇದು ಮಾಡಿಸಿ ಆರ್ಡರ್ ಕಾಪಿನೇ ಬಂದಿಲ್ಲ ಇನ್ನು. ಅಯ್ಯೋ, ಹಂಗಾರೆ ಏನು ಸಂಸದರು ಏನು ಕೆಲಸ ಮಾಡ್ತಾ ಇಲ್ಲ ಗೆದ್ದಿರೋರು? ಇಲ್ಲಿ ಯಾರು ಏನು ಕೆಲಸಗಳೇ ಮಾಡ್ತಿಲ್ಲ ಸರಿ. ಹಾಂ, ಯಾವ ಸ್ಟ್ರಾಂಗು ನಗರದಲ್ಲಿ, ಬಿಜೆಪಿನ ಕಾಂಗ್ರೆಸ್ ಇವಾಗ? ಈ ಸಲ ಹೇಳೋಕ್ಕಾಗಲ್ಲ, BJPನೇ ಬರ್ತದೆ ಪುನಃ. ಯಾಕೆ? ಯಾಕಂದರೆ ಕೆಲವು ಕೆಲಸಗಳು ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಎಲೆಕ್ಷನ್ ಕಾವು ಹೆಂಗಿದೆ ಈ ಸಲ? ಫೈಟ್ ಇದೆ. ಫೈಟ್ ಇದೆಯಾ? ಕಾಂಗ್ರೆಸ್ ಬಿಜೆಪಿ. ಏನಕ್ಕೆ ಅಷ್ಟೊಂದು ಫೈಟು ಅಂತೀರಾ ಈ ಸಲ? ಇದೆಯಲ್ಲ, ಒಂದ್ ಕಡೆ ಇವ್ರದ್ದು ಗ್ಯಾರಂಟಿಗಳು ಕಾಂಗ್ರೆಸ್ನವ್ರದ್ದು, ಇನ್ನೊಂದ್ ಕಡೆ ಮೋದಿ. ಎರಡರಲ್ಲಿ ಯಾವ್ದು ಗ್ಯಾರಂಟಿ ಗೆಲ್ಲುತ್ತೋ ಅಲೆ ಗೆಲ್ಲುತ್ತೋ? ನಮ್ಮ ಡಿಸ್ಟ್ರಿಕ್ಟ್ ಇಲ್ಲಿವರೆಗೆ ಕಾಂಗ್ರೆಸ್ಸೇ ಹೆಚ್ಚಿಗೆ ಬಂದಿರೋದು ಯಾವಾಗ್ಲೂ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇದೆ. ಹೌದಾ? ನೋಡಿ ಸರ್, ಎಸ್ ಸಿ ಮಾದೇವಪ್ಪರ ಮಗ ಸುನಿಲ್ ಬೋಸ್ ನಿಂತ್ಕೊಂಡಿದ್ದಾರೆ. ಸೊ ಮಾದೇವಪ್ಪರ ನಿಂತ್ಕೋಬೋದಾಗಿತ್ತು, ಮಗನ್ ಯಾಕೆ ನಿಲ್ಸಿರ್ಬೋದು ನಿಮ್ ಪ್ರಕಾರ? ಅವರು ಆಲ್ರೆಡಿ ಅವರು MLA ಅಲ್ವಾ, ಮಿನಿಸ್ಟ್ರು ಕೂಡ. ಸೊ ಹಾಗಾಗಿ ಅವ್ರ ಸೀಟು ಅವ್ರಿಗೆ ಇರ್ತದೆ ಗ್ಯಾರಂಟಿ ಆಗಿ. ಅವರು ಮಗನ್ ಕೊಡ್ಸಿದ್ದಾರೆ. ನಗರದಲ್ಲಿ ಎಲೆಕ್ಷನ್ದು ಒಂದು ಬಿಸಿ ನಗರದ ಎಲೆಕ್ಷನ್ ಬಿಸಿ ಅಂತಿದೆ. ಇಲ್ಲಿ ಎಲ್ಲ ಕಾಂಗ್ರೆಸ್ MLAಗಳಿರೋದ್ರಿಂದ ಕಾಂಗ್ರೆಸ್ ಆಗ್ಬೋದು. ಮೋದಿ ಎಲೆ ಇಲ್ವಾ ಇಲ್ಲಿ? ಮೋದಿ ಎಲೆ ಕಡಿಮೆ. ಯಾಕೆ? ಮೋದಿ ಅಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಜಾಸ್ತಿ ಇದಾರಲ್ಲ. ಹಂಗಿದ್ರು ಹೋದ್ಸಲ ಬಿಜೆಪಿಯಿಂದ ಅವ್ರು ಗೆದ್ದಿದ್ರಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರು. BJPಯಿಂದ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ದೆ ಬೇರೆ ಥರ ಆಗಿತ್ತದು. ಬೇರೆ ಥರ ಹೆಂಗೆ? ಅದು ಅಲ್ಲಿ ಕಾಂಗ್ರೆಸ್ಸಿನ ಟಿಕೆಟ್ ಕೊಂಡಿಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ಸಿಂದ ಹೊರಗಡೆ ಹಾಕಿದ್ರು ಅಂದ್ಬಿಟ್ಟು BJPಗೆ ಬಂದಾಗ ಅವರು ಇದ್ರ ಮೇಲೆ ಗೆಲ್ಸಿದ್ದು ಅವ್ರನ್ನ. ಶ್ರೀನಿವಾಸ್ ಪ್ರಸಾದ್ ಅವರು ಏನು ಕೆಲಸ ಮಾಡಿಲ್ವಾ ಸಂಸದರಾಗಿ? ಅವರು ಚಾಮರಾಜನಗರಕ್ಕೆ ಬಂದೇ ಇಲ್ಲ ಅವಾಗ. ನಗರಕ್ಕೆ ಬಂದಿಲ್ಲ ಅಂತೀರಿ? ಅವ್ರಿಗೆ ಆರೋಗ್ಯನೇ ಸರಿ ಇಲ್ಲ. ಅವರೇನೋ ರಿಚ್ ಪಾರ್ಟಿಗಳು ಇರ್ತಾರ, ಅವ್ರ ಬಗ್ಗೆ ಅವರು ಅಷ್ಟೇ. ಹಂಗಾರೆ ಪುಟ್ರಂಗ್ ಸೆಟ್ರು ಮಕ ನೋಡ್ಕೊಂಡು ಈ ಸಲ ನೀವು ಕಾಂಗ್ರೆಸ್ಗೆ ಹಾಕ್ತೀರಿ? ನಾವು ಖಂಡಿತ ಸರ್. ನಾವಂತೂ ಬೇರೆಯವ್ರ ಮಾತು ನಾವು ಹೇಳಕ್ ಹೋಗಲ್ಲ. ನಾವಂತೂ ಖಂಡಿತವಾಗಿ ಕೊತ್ತಲವಾಡಿ ನಮ್ಮದು. ಆದರೂ ನಾವು ಕಾಂಗ್ರೆಸ್ಗೆ ಯಾವಾಗಲೂ. ಈ ಸಲ ಯಾರನ್ನು ಗೆಲ್ಲಿಸ್ತೀರಾ ಸರ್ ನೀವು, ಕಾಂಗ್ರೆಸ್ ಬಿಜೆಪಿ ಸರ್? ಬಿಜೆಪಿ. ಏನು ಸರ್ ಇವ್ರು ನೋಡಿ ಯಾರೋ ಬಂದೇ ಇಲ್ಲ, ಬಿಜೆಪಿ ಸಂಸದರೇ ಕಾಣಿಸ್ಕೊಂಡಿಲ್ಲ ಅಂತಾರೆ. ಹೇಳ್ತಾರೆ ಎಲ್ಲ ಬಂದಾಗ ಅವ್ರವ್ರಿಗೆ ಬಂದಾಗ ಹೇಳ್ತಾರೆ. ಈಗ ನಾವು ದೇಶದಲ್ಲಿ ಮೋದಿ ಬಂದ ಮೇಲೆ ಏನೇನು ಬದಲಾವಣೆ ಆಗ್ತಾ ಇದೆ, ದೇಶ ಹೊರಗಡೆ ಭಾರತ ಅಂದ್ರೆ ಏನು ಅನ್ನೋ ರೀತಿ ಇದೆ. ಈಗ ಇಡೀ ವರ್ಲ್ಡಲ್ಲೇ ಭಾರತ ಅಂದ್ರೆ ನಾವು ಏನು ನಡೀತಾ ಇದೆ ಹೆಂಗೆ ಅನ್ನೋದು ತಿರುಗಿ ಜನ ನಮ್ಮ ಭಾರತ ಅನ್ನೋದನ್ನ ಐಡೆಂಟಿಫೈ ಮಾಡೋ ರೀತಿ ತಗೊಂಡೋಗಿದ್ದಾರೆ. ಒಟ್ಟಿನಲ್ಲಿ ಅಭಿವೃದ್ಧಿ ಆಗಿದೆ. ಆಯ್ತು, ನಗರ ಏನು ಅಭಿವೃದ್ಧಿ ಆಗಿದೆ ಹೇಳಿ? ಈಗ ಒಂದು 5 ವರ್ಷದಿಂದ ಸರ್ ನಗರ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, ಆಗಿದೆ. ಇನ್ನೂ ತುಂಬಾ ಇದ್ದು ರೋಡ್ಗಳು ಇಂಪ್ರೂವ್ಮೆಂಟ್ ಆಗಿದೆ, ಕೆಲವುಗಳಾಗಿದೆ. ನಮ್ಮ ಇದು ಆಗಿದ್ದಾವೆ ಕೆಲವನ್ನ, ಅಂದ್ರೆ ಕೆಲವು ಎದ್ದು ಎಲ್ಲನೂ ಒಂದೇ ಸರಿ ಮಾಡಬೇಕು ಅಂದ್ರೆ ಆಗೋದಿಲ್ಲ. ದೇಶ ಹಿಂದೆ ಆಗ್ತಕ್ಕಂಥ ಇದನ್ನ ಡೆವಲಪ್ಮೆಂಟ್ ಅನ್ನ ಹೊಸದಾಗಿ ಮಾಡೋದು ಅಂದ್ರೆ ಮಾಡ್ಬಿಡ್ಬೋದು. ಹಾಳಾಗಿರೋದನ್ನ ಸರಿ ಮಾಡ್ಕೊಂಡು ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕು. JDS ಜೊತೆ ಮೈತ್ರಿ ಬೇರೆ ಆಗ್ಬಿಟ್ಟವ್ರೆ ಈಗ ಬಿಜೆಪಿ, ಅದು ವರ್ಕೌಟ್ ಆಗುತ್ತಾ ಸರ್? ವರ್ಕೌಟ್ ಆಗಲ್ಲ ಅಂದ್ರೆ ದೊಡ್ಡವ್ರ ಕತೆ. JDS ಅಂದ್ರೆ ಒಕ್ಕಲಿಗರು ಓಟು ಇವ್ರ ಕಡೆಗೆ ಬರಲಿ, ಎಲ್ಲಾ ಕಡೆನೂ ಇದೆ ಅಲ್ವಾ, ಅದನ್ನ ಕ್ರೋಢೀಕರಿಸಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಅದು ನಗರದಲ್ಲಿ ವರ್ಕೌಟ್ ಆಯ್ತು. ನಗರದಲ್ಲಿ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ಗೌಡ ಸೋಟ್ ಕಡಿಮೆ. ಯಾಕೆ ನಗರದಲ್ಲಿ ಅಲ್ಲಿ ಹೆಣ್ಮಕ್ಳು ಎದುರ್ಕೋತಾರಲ್ಲ, ಯಾಕೆ ನಿಮ್ ಪ್ರಕಾರ? ನರ್ವಸ್ ಆಗುತ್ತೆ. ಏನಾರು ಈಗ ಎಲ್ಲ ಫ್ರೆಶ್ ನ್ಯೂಸ್ ಬಂದಿದೆ ಅಂದ್ರೆ ಏನಕ್ಕೆ ಏನು ಎತ್ತ ಅಂತ ಎಲ್ಲ ಗಾಬರಿ ಆಗುತ್ತೆ ಅಷ್ಟೇ. ಈಗ ನಿಮ್ಮ ಅಭಿಪ್ರಾಯ ತಿಳಿಸ ಸರಿನೋ ತಪ್ಪ ಹೇಳ್ಬಿಡಿ. ನಿಜ ಧೈರ್ಯವಾಗಿ ಮಾತಾಡ್ಬೇಕು ಸರ್, ಎದುರ್ಸೋ ಶಕ್ತಿ ನಮ್ಮ ಹತ್ರ ಇರ್ಬೇಕು ಅಲ್ವಾ? ಫ್ರೀ ಬಸ್ ಅಲ್ಲಂತೂ ಓಡಾಡ್ತಾ ಇದ್ದೀವಿ. ಏನಾದ್ರೂ ತೊಂದರೆ ಆಗಿದೆಯಾ ನಿಮ್ಗೆ? ನೋ ಪ್ರಾಬ್ಲಮ್. ಓಕೆ, ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆ ಯಾರನ್ನು ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಬಿಜೆಪಿನ? ಬನ್ನಿ ಅಮ್ಮ, ಅಮ್ಮ ಬನ್ನಿ. ಹೇಳಕ್ಕಾಗ್ದ ಅಂತ ನೀವು ಹಿಂಗೆ ಹೇಳಿದ್ರೆ ಇನ್ನೆಂಗ ನೀವು? ಹೆಂಗಾದ್ದು ಅಂದ್ರೆ ಹೆಂಗೆ? ನಿಮ್ಗೆ ಯಾರು ಏನು ಸಹಾಯ ಮಾಡಿಲ್ವಾ? ಮಾಡ್ರವ್ರಿಗೆ ಮಾಡೋದು. ಅದೇ ಯಾರು ಮಾಡೋರು ಅಂತ, ಕಾಂಗ್ರೆಸ್ ಅವರು ಬಿಜೆಪಿ ಅವರು? ಯಾರು ಮಾಡಾರ ನಮ್ಗ ಅವ್ರಿಗೆ ಮಾಡೋದು, ಕಾಂಗ್ರೆಸ್ನವ್ರಿಗೆ ಮಾಡೋದು. ಕಾಂಗ್ರೆಸ್ ಅವ್ರಿಗೆ ಮಾಡೋದು. ಫ್ರೀ ಬಸ್ ಸಿಕ್ಕೈತೆ ಅನ್ಬಿಟ್ಟು ನಿಮ್ದು ಅಲ್ವಾ? ದುಡ್ಡು ಈಗ ನಾವು ದೇಶ ಉದ್ಧಾರ ಮಾಡ್ತಾ ಇದೀವಿ ಅಂತಾರೆ ಬಿಜೆಪಿ ಅವರು, ಏನ್ ಮಾಡ್ತೀರಾ? ನಾನ್ ಮಾಡಕ್ಕಾಗಲ್ಲ ಸರ್. ಬಿಜೆಪಿ ಬಂದ್ರು ಖುಷಿ ಅಂಡ್ ಕಾಂಗ್ರೆಸ್ ಬಂದ್ರು ಖುಷಿ, ಯಾಕಂದ್ರೆ ಎರಡು ನಮ್ಗೆ ಹೇಳೋ ಲೆಕ್ಕಾಚಾರ ಹೆಂಗಾಯ್ತು ಅಂದ್ರೆ, ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಆಗ್ಬಿಟ್ಟವ್ರಲ್ಲ, ಹಂಗೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿ ಆಗ್ಬಿಡ್ಬೇಕು. ಮೋದಿ ಬಂದಾಗಿಂದ ತುಂಬಾ ಎಲ್ಲ ಫೆಸಿಲಿಟಿ ಎಲ್ಲ ಇದೆ, ಅದಕ್ಕೋಸ್ಕರ ಬಿಜೆಪಿನೇ ಗುಡ್ ಅನ್ಕೋತೀನಿ. ಕಾಂಗ್ರೆಸ್ ಬಂದ್ರಿಂದ ಈಗ ಜನಗಳೆಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ ಅಷ್ಟೇ.
ಕಾಂಗ್ರೆಸ್ ಇರೋದ್ರಿಂದ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ ಆಗಿರ್ಬೋದು. ಮತ್ತೆ ಅಭಿವೃದ್ಧಿ ಸಿಕ್ಕಾಪಟ್ಟೆ ಕುಂಠಿತ ಆಗ್ತಾ ಇದೆ. ಫ್ರೀ ಬಸ್ ಕೊಟ್ಬಿಟ್ಟು ಎಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ಅಂತಾರೆ, ನಿಜನಾ? ನಾವು ಅನ್ನೋದಿಂದ ಸರಿ ಅಲ್ವಾ? ಬಿಜೆಪಿನೇ ಮಾಡೋದಾ? ಯಾಕೆ? ಇದು ಸರ್ಕಾರ, ಮೋದಿ ಸರ್ಕಾರ ಅಭಿವೃದ್ಧಿ ಆಗ್ಲಿ ಅಂತ. ಅಭಿವೃದ್ಧಿ ಆಗಲಿ ಅಂತ. ಅಭಿವೃದ್ಧಿ ಆಗ್ಲಿ. ಓಕೆ ಅಮ್ಮ. ಅಣ್ಣ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾ ಇದ್ರು. ನಿಮ್ಮ ಹೆಸರು? ಚಿಕ್ಕಮದೇಗೌಡ. ಚಿಕ್ಕಮದೇಗೌಡ್ರೆ, ಎಲೆಕ್ಷನ್ ಚಾಮರಾಜನಗರದಲ್ಲಿ ಹೆಂಗದ ಈ ಸಲ? ಫೈಟ್ ಐತೋ ಹೆಂಗೈತೆ? ಫೈಟ್ ಇದೆ ಗೊತ್ತಿಲ್ಲ. ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉತ್ತಮ ತೋಳ್ತೀವಿ. ಯಾಕೆ ಉತ್ತಮ? ಯಾಕಂದ್ರೆ ಅವರು ನೋಡಿದಂತ ನಡೆದಿದ್ದಾರೆ. ಅವರು ಪೊಳ್ಳು ಭರವಸೆ. ಯಾರ್ದು? ಬಿಜೆಪಿ ಅವರು ಹಿಂದನ್ನೇ ಮಾಡಿಲ್ಲ, ಮುಂದಕ್ಕೆ ಹೋಗ್ತಾರ. ಮೊದಲು 800 ಭರವಸೆ ಕೊಟ್ಟಿದ್ರು, ಅವ್ರು ಮಾಡಿರೋದು 24, ಇನ್ನು 772 ಹೋಯ್ತು. ಲೆಕ್ಕ ಹಾಕೊಂಡಿದ್ದೀರಲ್ಲ ನೀವು. ಬರೀ ಆಶ್ವಾಸನೆ ಕೊಡ್ತಾರೆ, ಪೊಳ್ಳು ಆಶ್ವಾಸನೆ, ಅದು ಅಷ್ಟೇ. ಬಿಜೆಪಿ ಮೋಸ ಅಂತೀರಾ? ಇಲ್ಲಿ ನೋಡಿ ಅಕ್ಕವ್ರು ಏನೋ ಮೋಸ ಇಲ್ಲ ಅಂತಾರೆ. ಮೋಸ ಅಂತಾರೆ ಅವರು. ಏನು ಮೋಸ ಇಲ್ಲ ಬಿಡಿ, ಅವ್ರಿಗೆ ಸರ್ಕಾರ ಮುಂದರಿತ್ತ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಒಂದು ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ದಗ 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 ಅಂತ ಉರಿಯುತ್ತಿದೆ ನೋಡಿ ಬಿಸಿಲು. ಇಂಥ ಬಿಸಿಲಿನಲ್ಲೂ ಕೂಡ ಇಲ್ಲೊಬ್ರು ರೈತರುಗಳು ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಎಲೆಕೋಸು ಹಾಕಿದ್ದಾರೆ ತೋಟದಲ್ಲಿ. ಎಲ್ಲ ಎಲೆಕೋಸನ್ನ ಕೊಚ್ ಅಂತ ಕೊಚ್ಚಾಕ್ತಾ ಇದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಕಾಂಗ್ರೆಸ್ ಇಂದ ಎಚ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ನಿಂತ್ಕೊಂಡವ್ರೆ, ಬಿಜೆಪಿಯಿಂದ ಬಾಲರಾಜ್ ನಿಂತ್ಕೊಂಡವ್ರೆ. ಯಾರು ಓಟ್ ಹಾಕ್ತೀರಾ? ಯಾರನ್ನ ಗೆಲ್ಲಿಸ್ತೀರಾ? ನಮಗಂತೂ ಈಗ ಗೊತ್ತಿಲ್ಲ. ಇಂಥವ್ರಿಗೆ ಅಂತ ಏನು ಮನ್ಸಲ್ಲಿ ಇಟ್ಕೊಂಡಿಲ್ವಾ? ಇನ್ನೂ ಇಟ್ಕೊಂಡಿಲ್ಲ. ಈಗ ಕಾಂಗ್ರೆಸ್ ಅವರೆಲ್ಲ ಕೆಲಸ ಮಾಡ್ತವ್ರೆಲ್ಲ, ಗ್ಯಾರಂಟಿ ಕೊಟ್ಟವ್ರೆ, ಹೆಂಗಸರಿಗೆ ಎಲ್ಲ ಇದು ಮಾಡವ್ರೆ. ನಾವು ಮಾಡೋ ಬಿಡಿ. ಯಾರಿಗೆ? ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಅಂದ್ರಲ್ಲ, ಅದಕ್ಕೆ ಮಾಡೋ. ಓಕೆ, ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಇಂದ ಎಚ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಇವರು ಇದ್ದಾರೆ, ಬಿಜೆಪಿಯಿಂದ ಬಾಲರಾಜ್ ಅವರು ಇದ್ದಾರೆ. ಯಾರನ್ನ ಗೆಲ್ಲಿಸ್ತೀರಾ? ಬಿಜೆಪಿ ಬಾಲರಾಜ್ ಅವರು ಗೆಲ್ಸೋ ಮೂಮೆಂಟ್ ಇದೆ ನಮ್ಗೆ. ಹೌದಾ? ಹೌದು ಸರ್. ಯಾಕೆ? ಬಿಜೆಪಿ ಬಂದ್ರೆ ನಮ್ಗೆ ಒಳ್ಳೇದಲ್ವ ಸರ್ ಮೋದಿ ಅವರಿಂದ. ಕಾಂಗ್ರೆಸ್ ಅವರು ಏನೋ ನಾವು ಗ್ಯಾರಂಟಿಗಳೆಲ್ಲ ಕೊಟ್ಟು ಎಲ್ಲ ಈಡೇರಿಸಿದೀವಿ, ಎಲ್ಲ ಮಾಡಿದೀವಿ ಅಂತಾರಲ್ಲ. ಹೇಳ್ತಾ ಇದಾರೆ ಸರ್. ಅದು ನಮ್ಮ ಇದು ವೈಯಕ್ತಿಕವಾಗಿ ಬಿಜೆಪಿ ಗೆಲ್ಲಿಸಬಹುದು ಒಂದು ಮೂಮೆಂಟ್ ಇದೆ. ಎಲೆಕ್ಷನ್ ಕಾವು ಜಾಸ್ತಿ ಐತೆ ಅದೇ ತರ. ಹೌದು ಸರ್. ಈ ಸಲ ಚಾಮರಾಜನಗರದಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಬಿಜೆಪಿನ ಮತ್ತೊಂದ್ಸಲ ಗೆಲ್ಲಿಸ್ತೀರಾ ಅಥವಾ ಕಾಂಗ್ರೆಸ್ ಗೆಲ್ಲಿಸ್ತೀರಾ? ಸರ್ ನಮ್ದು ಬಂದು ತಮಿಳ್ನಾಡು. ನಮ್ದು ಇರೋದು ಬಾರ್ಡ್ರಲ್ಲಿ. ಹೌದು. ಆ ಕಡೆಯಿಂದ ನಮ್ಮಲ್ಲ ಬಿಜೆಪಿ ಕಡೆ ಸರ್. ನಮ್ದು ಯಾರು ಪ್ರಧಾನಿ ಆಗ್ಬೇಕು ಅಂತೀರಾ? ನರೇಂದ್ರ ಮೋದಿ ಅವರು ಸರ್. ಯಾಕೆ? ಅವರು ದೇಶಕ್ಕೆ ಎಲ್ಲ ಸ್ವಲ್ಪ ಕಾಪಾಡ್ತಾರ ಸರ್. ಯಾವ ನಿಮ್ದು? ಗಾಜನೂರು ಸರ್. ದೊಡ್ಡ ರಾಜ್ಕುಮಾರ್ ರಾಜ್ಕುಮಾರ್ ಅವರು ಅಣ್ಣವ್ರು ನೋಡಿದಿರ ನೀವು? ಸರ್ ನೋಡಿ. ರಾಜ್ಕುಮಾರ್ ಎಲ್ಲ ಊರಿಗೆಲ್ಲ ಬರ್ತಿದ್ದಾರೆ ಸರ್. ನಿಮ್ಮ ಹೆಸರು? ಸರ್ ಶಿವ ಅಂತ. ಶಿವ ಅವರೇ? ಹೌದು ಸರ್. ಹೆಂಗಿದ್ದೀರಾ? ಆರಾಮ್ ಸರ್. ಆರಾಮಿದ್ದೀರಾ? ಹೌದು ಸರ್. ಯಾರಾಗ್ಬೋದು ರಾಷ್ಟ್ರದ ಪ್ರಧಾನಿ ಅಂತೀರಾ? ನರೇಂದ್ರ ಮೋದಿ. ಹೌದು ಸರ್. ರಾಹುಲ್ ಗಾಂಧಿ ಅವ್ರು ಬೇಡವಾ? ಗಡಿ ಸರ್. ಓಕೆ, ಈ ಸಲ ಚಾಮರಾಜನಗರದಲ್ಲಿ ಬಿಜೆಪಿ ಬರುತ್ತೋ ಅಥವಾ ಕಾಂಗ್ರೆಸ್ ಬರುತ್ತೋ? ಬಿಜೆಪಿನೇ ಬರುತ್ತೆ, ಬರ್ಸ್ಬೇಕು ಬಿಜೆಪಿನೇ. ಯಾಕೆ? ಅವರೆಲ್ಲ ಉಪಕಾರ ಮಾಡಿದ್ದಾರೆ ಮೋದಿ ಅವರು. ಅಲ್ಲ ಸರ್, ಈ ಸಲ ನಿಮ್ಮ ಕ್ಷೇತ್ರದಲ್ಲಿ ಎಚ್ ಸಿ ಮಾದೇವಪ್ಪ ಅವರು ನಿಂತ್ಕೊತಿರೋದು. ಅವ್ರಿಗಿನ್ನ ಅವರು ಮಾಡ್ತಾವ್ರಲ್ಲ ಮೋದಿ ಅವರು. ಮೋದಿಜಿ ಮಾಡ್ರಲ್ಲ. ನೀವು ಮೋದಿ ಅವ್ರ ಮುಖ ನೋಡ್ಕೊಂಡು ನೀವು ವೋಟ್ ಮಾಡ್ತಿರೋದು? ಮಾಡ್ಬೇಕು, ವ್ಯಕ್ತಿ ನೋಡಿ ಮಾಡ್ಬೇಕು. ಸಿದ್ದು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸಿದ್ಧರಾಗಿದ್ದೀರಾ ಈ ಸಲ ಎಲೆಕ್ಷನ್ಗೆ? ಹೌದು ಸರ್. ಯಾರನ್ನ ಗೆಲ್ಲಿಸ್ತೀರಾ? ಸರಿ ಸರ್, ನರೇಂದ್ರ ಮೋದಿ. ಓಕೆ, ಈಗ ನಿಮ್ಮ ಚಾಮರಾಜನಗರ ತಗೊಂಡು ಅಂತಂದ್ರೆ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ಅವರು ಇದಾರೆ, ಬಿಜೆಪಿಯಿಂದ ಬಾಲರಾಜ್ ಅವರು ಇದಾರೆ. ಯಾರು ಗೆಲ್ಲಿಸ್ತಾರೆ? ಬಾಲರಾಜ ಗೆಲ್ಸ್ತೀನಿ ಸರ್. ಮೋದಿ ಅವ್ರ ಮುಖ ನೋಡ್ಕೊಂಡ? ಮೋದಿ ಅವ್ರ ಮುಖಕ್ಕಿಂತ ಹೆಚ್ಚಾಗಿ ಅವರು ನಮ್ಗೆ ಒಳ್ಳೆ ಅಭಿವೃದ್ಧಿ ಮಾಡಿದ್ರು ಮೋದಿ ಅವರು. ಓಕೆ, ಅದರಿಂದ ಸದ್ಯಕ್ಕೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ. ಈಗ ಹೇಳಿ, ಎಲೆಕ್ಷನ್ ತಗದಾಗ ಅಂತ ಉರಿತಾ ಇದೆ ಎಲ್ಲ ಕಡೆ. ಲೋಕಸಭಾ ಚುನಾವಣೆ ಉರಿಲಿ ಬಿಡಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಸಲ ಯಾರನ್ನ ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಇಂದ ಎಚ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಅವ್ರೆ, ಬಿಜೆಪಿಯಿಂದ ಬಾಲರಾಜ್ ಅವ್ರವ್ರೆ. ಯಾರನ್ನ ಗೆಲ್ಲಿಸ್ತೀರಾ? ನಮ್ಗೆ ಯಾವ್ದು ಬರ್ತಾ ಮನ್ಸ್ಪೂರ್ತಿ ಅವ್ರಿಗೆ ಹಾಕ್ತೀನಿ. ಮನ್ಸು ನಮ್ಗೆ
ಒಳ್ಳೇದ್ ಮಾಡಿದ್ರೆ ದೇವರು. ಮನ್ಸು ನಿಮ್ ಓಟು ಕರೆಕ್ಟು. ಆದ್ರೆ ಯಾರು ಕೆಲಸ ಮಾಡ್ತಿರೋರು ಇಲ್ಲಿ ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡವ್ರು ಎಲ್ಲರೂ? ಇಲ್ಲಿ ಯಾರು ಮಾಡ್ತಾ ಇಲ್ಲಪ್ಪ, ನಮ್ ಕೆಲಸ ನಾವ್ ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ದುಡ್ಡು ಗೋರ್ಕೊಂಡು ತುಂಬ್ಕೊಂಡಾರ. ಮತ್ತ ಇಲ್ಲದೆ ಈ ಕಡೆ ಎಲ್ಲ ಅಲ್ಲೇ ಎಲೆಕ್ಷನ್ ಇಲ್ಲೆಲ್ಲ ಬಾಲರಾಜು ಅಂತ ಹೇಳ್ತಾವ್ರ. ಯಾಕೆ? ಯಾಕಂದ್ರೆ ಅವರು ಹೋದ್ ಸಾರಿ ಅವರು 2 ಸತಿ MLA ಆಗಿದೆ. ಒಂದ್ಸಾರಿ MLA ಆಗಿದ್ರು, ಇನ್ನೊಂದ್ಸಾರಿ MLA ನಿಲ್ಬೇಕು ಅಂತ ಇದು ಮಾಡಿ ಕಾಂಗ್ರೆಸ್ ಹೋಗಿ ಪುನಃ BJP ಬಂದಾರೆ. ಅದರಿಂದ ಈ ಸಾರಿ ಬಾಲರಾಜು ಒಳ್ಳೆ ಪಾರ್ಟಿ. ಯಾರನ್ನ ಗೆಲ್ಸ್ತೀರಾ? ನಾವು BJPನೇ ಸರ್. BJPನ ಬಾಳದು ಸಹ ನಮ್ಮ ಕಡೆ ಎಲ್ಲ ಸ್ವಲ್ಪ ಇದು ಮಾಡದಾನೆ ಯಾವಾಗ್ಲಿಂದ. ಈ ಕಾಂಗ್ರೆಸ್ ನಿಮ್ಮನೆ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಟ್ಟು ಬಸ್ ಫ್ರೀ ಬಿಟ್ಟು ಎಲ್ಲ ಮಾಡೋದಿಲ್ವಾ? ಸಾ ಬರ್ತದ ಹೊಸ ಜನಕ್ಕೆ ಬಂದಿಲ್ಲ ನೀ ಮುಕ್ಕಾಲ್ ಭಾಗ ಜನಕ್ಕೆ ಬಂದ ಕಾಳದ ಭಾಗ ಜನಕ್ಕೆ ಬಂದಿಲ್ಲ ಸಾ. ಸಿದ್ದರಾಜು ಅಂತ. ಸಿದ್ದರಾಜ್ ಅವ್ರು ಏನ್ ಮಾಡ್ಕೊಂಡಿದ್ರ? ಸರ್ ವ್ಯವಸಾಯ ಸಂತೆ ಮಾರ್ನಳ್ಳಿ ಹೆಂಗಿದೆ? ಸಂತೆ ಮಾಡಿ ಹೆಂಗಿದೆ ಹಂಗೆ ಇದೆ ಸರ್. ಈಗ ಸಾಮಾನ್ಯವಾಗಿ ಮತ್ತೀಗ ಎಲೆಕ್ಷನ್ ಇದೆ, ಯಾವ ತರ ಈ ಬಿಸಿಲಿದೆ ಅದೇ ತರ ಬಿಸಿಲು ಹೊಡಿ ಇದೈತೆ ಇದೆ. ಅದು ಕಾವಿದೆ, ಎಲೆಕ್ಷನ್ ಕಾವು ನಡೀತದೆ. ಇನ್ನು ಸರ್ ಈ ಸತಿ ಕಾಂಗ್ರೆಸ್ ಅಲೆ ಇದೆ ಅಂತ ಅನ್ಕೋತೀವಿ ಸರ್ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಯಾಕಂದ್ರೆ 8 ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಇದೆ, 7 MLAಗಳು ಕಾಂಗ್ರೆಸ್ ಇದ್ದಾರೆ, 1 JDS ಇದೆ. ಅವರು ಕಾಂಗ್ರೆಸ್ ಪರವಾಗಿ ಒಲವು ತೋರ್ತಾ ಇದ್ದಾರೆ. ಅದರಿಂದ ಆಲ್ಮೋಸ್ಟ್ ಕಾಂಗ್ರೆಸ್ ಬರ್ಬೋದು ಅನ್ಕೊಂಡಿದೀವಿ ಸರ್. ರವಿ ಅವರೇ, ಯಾರು ಗೆಲ್ತಾರೆ ಈ ಸಲ? ಈ ಸತ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಚಾಮರಾಜನಗರ ಪಕ್ಕ ಗೆಲ್ಲುತ್ತೆ. ಯಾಕೆಂದ್ರೆ ಹಿಂದುಳಿದಿರೋ ಜಿಲ್ಲೆ ಇದು, ಮೀಸಲು ಕ್ಷೇತ್ರ. ವಾಸತ ಕಳೆದ MLA 7 MLAಗಳಿದ್ದಾರೆ, ಮತ್ತೆ ಮಿನಿಸ್ಟರ್ ಇದ್ದಾರೆ. CM ಕ್ಷೇತ್ರ ಗೆಲ್ಲುತ್ತೆ. ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ್ದನ್ನ ಗೆಲ್ಲಿಸ್ತಾರೆ? ಕಾಂಗ್ರೆಸ್ ಸುನಿಲ್ ಬೋಸ್. ಪಕ್ಕ ಯಾಕೆ ಅಂತೀರಾ? ಬಾಲರಾಜ್ ಅವ್ರು ಏನ್ ಮಾಡವ್ರೆ? ಯಾಕೆ ಅಂತಂದ್ರೆ ಬಾಲರಾಜು ಕಾಂಗ್ರೆಸ್ ಅಲ್ಲಿ ಇದ್ರು, ಇವಾಗ BJPಗೆ ಹೋದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಪಕ್ಕ ಕಾಂಗ್ರೆಸ್. ಸಂತೆ ಮಾರ್ನಳ್ಳಿ ಸರ್ಕಲ್ ಅಲ್ಲಿ ನಾವಿದೀವಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಮಾದಲಾಂಬಿಕಾ. ಸರ್, ನಿಮ್ಮ ಒಂದು ಅಭಿಮತ, ನಿಮ್ಮ ಒಂದು ಯಾರನ್ನ ಗೆಲ್ಲಿಸ್ತೀರಾ? ಸರ್, ಯಾರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗಿನ ಸಂದರ್ಭದಲ್ಲಿ ನಿಮ್ಗೆ ಯಾರು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಸುನಿಲ್ ಬೋಸ್ ಅವರು ಇತ್ತು. ಹೌದಾ? ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ನೀಲಮ್ಮ ಅವರೇ, ನಿಮ್ಮ ಓಟು ಯಾರಿಗಮ್ಮ? ಕಾಂಗ್ರೆಸ್ಗೋ BJPಗೋ? ಹೇಳಕ್ಕಾಗಲ್ಲ ಸರ್. ಹೇಳಕ್ಕಾಗಲ್ಲ. ಯಾಕೆ ಹೇಳ್ಬಾರ್ದು ಸರ್? ಹೇಳ್ಬಾರ್ದು. ನಿಮ್ಮ ಹೆಸರು? ಮಾದೇವ್ ಶೆಟ್ಟಿ ಅಂತ ಸರ್. ಮಾದೇವ್ ಶೆಟ್ರೆ, ಹೇಳಿ ಸರ್. ಹೇಳಿ, ಹೆಂಗದೆ ಸಲ ಕಾವು ಎಲೆಕ್ಷನ್ ನಗರದಲ್ಲಿ? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಈಗ ಹೆಂಗದೆ ಎಲೆಕ್ಷನ್? ಏನು ಇಲ್ಲ, ಈಗ ಇರೋದೇ ಕಾಂಗ್ರೆಸ್ ನಿಂದ. ಲಾಸ್ಟ್ ಟೈಮ್ MLA ಎಲೆಕ್ಷನ್ 6 ತಿಂಗಳ ಮುಂಚೆನೆ ನಾನು ಮಾತಾಡಿದ್ದಮ್ಮ. ಇಂತಿಂತ ಪ್ಲೇಸ್ಗೆ ಇಂತಿಂತವರೇ ಗೆಲ್ತಾರೆ ಅಂತ ಹೇಳಿದಮ್ಮ. ಅಂತಿಂತವರೇ ಗೆದ್ದಿದ್ದಾರೆ. ಈಗ ಯಾರು ಗೆಲ್ತಾರೆ? ಈಗ ಮಾದೇವಪ್ಪ ಅವ್ರ ಮಗನ ಟಿಕೆಟ್ ಬಿಟ್ಟು ಸ್ಥಳೀಕರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಏನ್ ಬೇಕಾದ್ರೂ ಫೈಟ್ ಮಾಡ್ಬೋದಾಗಿತ್ತು. ಇಲ್ಲ, ಯಾರು ಟಿಕೆಟ್ ಕೊಟ್ಟಿದ್ರು ಗೆಲವರು. ಧ್ರುವ ನಾರಾಯಣ್ ಮಗನ ಟಿಕೆಟ್ ಕೊಟ್ಟಿದ್ರು ಗೆಲವರು. ಸುನಿಲ್ ಬೋಸ್ ಗೆಲ್ಲಲ್ವಾ? ಸುನಿಲ್ ಬೋಸ್ ಡೌಟ್. ಯಾಕೆ ಅಂತಂದ್ರೆ ಅವ್ರು ನಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟವ್ರಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಮಾಡೋಣ ನಾವು ಕಾಂಗ್ರೆಸ್ ಇದ್ಬಿಟ್ಟು ಸೆಕೆಂಡ್ರಿ. ಬಟ್ ಅವ್ರು ನಮ್ಮ ಸ್ಥಳೀಕರಲ್ವಲ್ಲ. BJPನೇ ಬರೋದು ಸರ್. ಯಾಕೆ? ಎಲ್ಲ ಮೋದಿ ಅಲೆಯಿಂದ BJPನೇ ಬರೋದು. ಹೌದಾ? ಕಾಂಗ್ರೆಸ್ ಗ್ಯಾರಂಟಿ ಏನು ಕೆಲಸ ಮಾಡೋದ? ಮಾಡಿದೆ, ಆದರೆ ಸೆಂಟ್ರಲ್ BJP ಬರೋದು. ಹೆಂಗ್ ನಡೀತಾ ಇದೆ ಸರ್ ಎಲೆಕ್ಷನ್ ಭರಾಟೆ ಎಲ್ಲ? ಎಲೆಕ್ಷನ್ ಈಗ ಇಬ್ಬರಿಗೂ ಫೈಟ್ ಇದ್ದಾನೆ, ಕಾಂಗ್ರೆಸ್ ಮತ್ತು BJP ಫೈಟ್. ಫೈಟು? ಯಾಕೆ ಅಷ್ಟೊಂದು ಫೈಟ್ ಆಯ್ತು ಈ ಸಲ? ಸರ್, ಸುನಿಲ್ ಬೋಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಫೈಟ್ ಆಯ್ತಾ. ಬೇರೆಯವ್ರು ಕೊಟ್ಟಿದ್ರೆ ಈಗ ದರ್ಶನ್ ಧ್ರುವ ನನ್ನ ಮಗನಿಗೆ ಅವ್ರು ಕೊಟ್ಟರೆ ಆರಾಮಾಗಿ ಗೆದ್ತಾರೆ ಅವರು. ಅವ್ರು MLA ಆಗೋರಲ್ಲ? MLA ಆಗಿ ఇప్పుడు MP ಬರ್ಬೋದಾಯ್ತು. ಒಟ್ನಲ್ಲಿ ಯಾರು ಬರ್ತಾರೆ ಅಂತ? ಇಬ್ಬರಿಗೂ ಫೈಟ್ ಆಗ್ತಾರೆ. ಪಕ್ಕ ಯಾರು ಹೊಡಿತಾರೆ? ಪಕ್ಕ ಕಾಂಗ್ರೆಸ್. ಓಕೆ, ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಚುನಾವಣೆ ಚಾಮರಾಜನಗರ. ಹೆಂಗದೆ ಈ ಸಲ ಈಟು? ಬಾಲರಾಜು ಸರ್. ಬಾಲರಾಜು. ಏನು ಇಷ್ಟೊಂದು ಮಿಶ್ರ ಅಭಿಪ್ರಾಯ ಈ ಕಡೆ? ಬಾಲರಾಜು ಸರ್ ಈ ಕಡೆ. ಯಾಕಡೆ ಅಭಿಪ್ರಾಯ ಅಂದ್ರೆ ಅವೆಲ್ಲ ಮೊದಲೇ MLA ಆಗಿದೆ, ಮಾಜಿ MLA ಎಲ್ಲ ಗೆದ್ದಿದ್ದವರು. ಅದಕ್ಕೋಸ್ಕರ ಬಾಲರಾಜು ಆಗುತ್ತೆ. ಹೌದಾ? ಹೌದು ಸರ್. ಓಕೆ, ಹೇಳಿ, ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? BJPಯಿಂದ ಬಾಲರಾಜ್ ಅವರ? BJPನೇ ಸರ್. ಯಾಕೆ? ನಮ್ಗೆ ಅನುಕೂಲ ಆಗಿದೆ, ಅದಕ್ಕೆ. ಏನ್ ಅನುಕೂಲ ಮಾಡೋರೆ? ಅನುಕೂಲ ಆಗಿದೆ ಸರ್, ಅದಕ್ಕೆ. ಏನ್ ಅನುಕೂಲ ಆಗಿದೆ ಅಂತ? ಪರವಾಗಿಲ್ಲ ಅನ್ಸ್ತಿದೆ. ಮೋದಿ ಬೇಕು. ಹಂಗ ನೀವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಿರೋದು? ಹೌದು ಸರ್. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಮೋದಿನೇ ನಮ್ಗೆ. ಯಾರಿಗೆ ಓಟ್ ಹಾಕ್ತೀರ ನೀವು? ನಮ್ಮ ಓಟು ಅಂತಂದ್ರೆ ಯಾರು ನಿಂತ್ಕೊಂಡು ಊರೊಳಗೆ ಗ್ರಾಮದಲ್ಲಿ ಪಂಚಾಯತಿಲಿ ಮಾಡ್ಕೋತಾರ, ಪಂಚಾಯತಿ ಕೂತ್ಕೊಂಡು ಮಾತಾಡ್ತಾವ್ರ. ಅವ್ರು ಇಂಥವ್ರಿಗೆ ಹಾಕಿ ಅಂದ್ರೆ ನಾವು ಅಲ್ಲಿ ರೆಡಿ ಇರ್ತೀವಿ. ಸ್ವಂತ ಇಂಥವ್ರಿಗೆ ಹಾಕ್ಬೇಕು ಅಂತಿಲ್ಲ? ಇಲ್ಲ ಇಲ್ಲ. ಈ ಸಲ ಎಲೆಕ್ಷನ್ ಬರ್ತದಲ್ಲ, ಆಯ್ತು. ಯಾರನ್ನ ಗೆಲ್ಲಿಸ್ತೀರಾ? BJPನ ಕಾಂಗ್ರೆಸ್? ಯಾವ್ದೋ ಒಂದು ಹಾಕ್ತೀವಿ. ಹೆಂಗೆ? ಯಾವ್ದೋ ಒಂದಕ್ಕೆ ಅಂತ ಯಾವ ಪಾರ್ಟಿ ಐತೆ?
ಯಾವ್ದಕ್ಕಾರ ನಮ್ಮ ಇಷ್ಟ ಬಂದದಕ್ಕೆ ಹಾಕದ, ನಮ್ಮ ಇಷ್ಟ ಯಾವ್ದಕ್ ಬಂದದ ಅದಕ್ಕೆ ಹಾಕದ. ಸದ್ಯಕ್ಕೆ ಸಂತೆ ಮರಳಿಯಿಂದ ಇದೀಗ ನಾನು ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಮತದಾರ ಬಂಧುಗಳ ಮಾತನ್ನ ಕೇಳೋಣ. ಅಲ್ಲಿವರೆಗೂ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಸದ್ಯಕ್ಕೆ ಯಳಂದೂರಿನಲ್ಲಿ ನಾನಿದ್ದೀನಿ. ಯಳಂದೂರಿನ ಬಸ್ ನಿಲ್ದಾಣದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಾಲರಾಜ್ ಅವರಿದ್ದಾರೆ, ಕಾಂಗ್ರೆಸ್ ಇಂದ ಎಸ್ ಸಿ ಮಾದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರಿದ್ದಾರೆ. ಯಾರನ್ನು ಗೆಲ್ಲಿಸ್ತೀರಾ? ನಮಗೇನು ಸರ್ಕಾರ ಮೊದಲಿಂದ ಏನು ಮಾಡೋದು ಈಗ ಕಾಂಗ್ರೆಸ್ಸು, ಈಗ ಬಡವ್ರು ಏನು ಮಾಡಿದ್ದಾರೆ ಅವ್ರು ಮಾಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಹನುಮಂತ ನಾಯ್ಕ ಅಂತ. ಹನುಮಂತ ನಾಯ್ಕರೇ, ಯಾರನ್ನು ಗೆಲ್ಲಿಸ್ತೀರಾ ಈ ಸಲ? ನೋಡೋಣ ಕ್ಯಾಂಡಿಡೇಟ್ ಮೇಲೆ. ಕ್ಯಾಂಡಿಡೇಟ್ ಅಂದ್ರೆ ಈಗ ಬಿಜೆಪಿಯಿಂದ ಬಾಲರಾಜ್ ಅವರು ಇದ್ದಾರೆ, ಕಾಂಗ್ರೆಸ್ ಇಂದ ಎಸ್ ಸಿ ಮಾದೇವಪ್ಪ ಮಗ ಸುನಿಲ್ ಬೋಸ್ ಇದ್ದಾರೆ. ಅವ್ರು ನಾವು ನೋಡೇ ಇಲ್ಲ ಆ ಕ್ಯಾಂಡಿಡೇಟ್. ನಾವು ಯಾರನ್ನು ನಾನು ಇಬ್ರು ನೋಡಿಲ್ವಾ? ಬಾಳರಾಜ್ ಲೋಕಲ್ ಓಡ್ತದೆ, ಅವ್ರ್ಯಾರು ನಮಗೆ ಗೊತ್ತಿಲ್ಲ. ಅದರಿಂದ ನೋಡೋಣ, ಇನ್ನೊಂದು ಏನಾಗುತ್ತೆ ಅದು ನೋಡ್ಕೊಂಡು ಆಮೇಲೆ ಇದನ್ನು ತಗೋತಾರೆ. ಯಾರನ್ನ ಗೆಲ್ಸಿರಾ ಸರ್? ಯಾನ್ ಕೆಲಸ ಹೇಳಿ ಸರ್, ನಿಮ್ ಇಷ್ಟ ಬಿಜೆಪಿನ ಕಾಂಗ್ರೆಸ್? ನಮ್ಮ ಮನ್ಸಿರೋದು ಯಾರು ಹೇಳಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಅಲ್ವಾದಾಗ ಇಂಥವ್ರಿಗೂ ಹಾಕ್ಬೇಕು ಅಂದಾಗ ಕಾಂಗ್ರೆಸ್ ಬಿಜೆಪಿ ಆಗ್ತೀನಿ ಗ್ಯಾರಂಟಿ ಸಹ ಆಗಿಲ್ವಾ? ಹೌದಾ? ಹಾ ಮತ್ತ ಅಲ್ಲಿ ಹೋದ್ಮೇಲೆ ಮನ್ಸು ಹೆಂಗಾಯ್ತು? ಅಷ್ಟೇ, ಇಲ್ಲ ಯಾವ್ದಕ್ಕೂ ಮನ್ಸು ಒಪ್ಪುತ್ತ ಅದಕ್ಕೆ ಆಗ್ತಾ ಇರೋದು ಅಷ್ಟೇ. ಈ ಸಲ ಚಾಮರಾಜನಗರದಲ್ಲಿ ಲೋಕಸಭಾ ಚುನಾವಣೆ ಯಾರನ್ನ ಗೆಲ್ಲಿಸ್ತೀರಾ, ಬಿಜೆಪಿನ ಕಾಂಗ್ರೆಸ್? ಸರ್ ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಕಾಂಗ್ರೆಸ್ನೇ ಮಾಡಬೇಕು. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ ಎಲೆಕ್ಷನ್ ಅಲ್ಲಿ, ಕಾಂಗ್ರೆಸ್ನ ಬಿಜೆಪಿನ? ಕಾಂಗ್ರೆಸ್. ಎಲೆಕ್ಷನ್ ಅಲ್ಲಿ ಹೆಂಗ್ ನಡೀತಾ ಇದೆ ಈ ಕಡೆ ಎಲ್ಲ? ಪ್ರಚಾರ ನಡೀತಾ ಇದೆ ಇವಾಗ, ನೋಡೋಣ. ಹೌದಾ? ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ನೋಡೋಣ ಯಾರ ಮನೆ ಅವತ್ತಿನ ಒಂದು ಸನ್ನಿವೇಶಕ್ಕೆ ತಕ್ಕಂತ ಜನಾಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಗೆಲ್ಲಿಸ್ಬೇಕು. ಸೊ ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತೀರಾ, ಕಾಂಗ್ರೆಸ್ ಬಿಜೆಪಿ? ಸರ್, ಸುಮಾರು ಜನ ಮೋದಿ ಬಗ್ಗೆ ಅಭಿಪ್ರಾಯ ಅದ. ಇನ್ನು 7 ಜನ MLA ಕಾಂಗ್ರೆಸ್ ಇದೆ, ಫೈಟ್ ಇದೆ ಸರ್. ಫೈಟ್ ಇದೆ. ಜಯರಾಮರೇ, ಯಾರು ಬರ್ತಾರೆ ಅಂತೀರಾ? ಈ ಅಪ್ಪ ಇಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ. ಯಾಕೆ ಈಗ ಅಂತಿಲ್ಲ, ಒಂದು ಇದು ನಾನು ಹೇಳೋದು, ಈ ಜಿಲ್ಲೆ ಕಾಂಗ್ರೆಸ್ಗೆ ಭದ್ರಕೋಟೆ, ಆದ್ರೆ ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ ಬರೋದು. ಬಿಜೆಪಿ ಗೆಲ್ತು. ಅದು ಪ್ರಸಾದ್ SC ಓಟು ಅಲ್ಲಿ ಬಿದ್ದಕ್ಕ ಬಂತು ಅಷ್ಟೇ ಪ್ಲಸ್ ಪಾಯಿಂಟ್. SC ಓಟು ಮೆಜಾರಿಟಿ, ಅವನು ಹಿರಿಯ ಸೀನಿಯರು, ಅದರಿಂದ ಓಟ್ ಕೊಟ್ಟರು ಬಂತು. ಇಷ್ಟೇ ಅಲ್ಲಿ ಆಗಿರೋದು. ಈ ಸರಿ ನಡೆಯಲ್ಲ, ಅದೆಲ್ಲ ನಡೆಯಲ್ಲ. ಬರೋದೇ ಮೋದಿ ಯಾರು ಅಲ ಇಲ್ಲ ರೀ. ಇದು ಚಾಮರಾಜನಗರ SC ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ, ಕಾಂಗ್ರೆಸ್. ಯಾರಿಗೆ ಓಟ್ ಹಾಕ್ತೀರಾ? ನಾವು ಸಿದ್ದರಾಮಯ್ಯ ಕಾಂಗ್ರೆಸ್. ಯಾಕೆ ಬಿಜೆಪಿ ಗೊತ್ತಲ್ಲ? ನಾವು ಅವಾಗಿಂದ ತಾಯಿ ಮನೆತವಿಂದನೂ ಅದೇ. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರ್ ಈ ಸತ ಎಸ್ ಬಾಲರಾಜ್ ಅವರು. ಎಸ್ ಬಾಲರಾಜ್? ಹೌದು, ಬಿಜೆಪಿ ಕ್ಯಾಂಡಿಡೇಟ್. ನಮ್ಮಮ್ಮ 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 ಭೂಮಿ ತಾಯಮ್ಮ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿನಿಕಪ್ಪ. ಏನಮ್ಮ ನಿಮ್ಮ ಹೆಸರು? ಮಾದೇವಮ್ಮ ಅಂತಪ್ಪ. ಮಾದೇವಮ್ಮ, ಸೂಪರ್. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿನಿಕಪ್ಪ. ಎಲೆಕ್ಷನ್ ಶುರು ಆಗದೆ, ನಿಮ್ಮ ಒಂದು ಓಟು ಈ ಸಲ ಎಲೆಕ್ಷನ್ ಅಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೋ ಬಿಜೆಪಿಗೋ? ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕ? ನಮ್ಗೆ 2,000 ಬರ್ತದ ಅದಕ್ಕೆ. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಅಬ್ಬಾ, ಇಲ್ಲ ಅಷ್ಟು ಸಮೇತ ಹೇಳಿದ್ರಿ. ಯಾಕೆ? ನಮ್ಗ ಅವ್ರದ್ದು ಆವಾಗ್ಲಿಂದ ಇವ್ರಗ ಬಡವ್ರ ಬಗ್ಗರ್ಗ OAP ಅವ್ರಿಗೆ ದುಡ್ಡು ಬರುತ್ತೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ, ಈ ಸುಗ್ಗಿ ತಂದವಳಾರಮ್ಮ, ರೈತರಮ್ಮ ರೈತರಮ್ಮ, ಹೋಕುಳಿ ತಂದವರಾರಮ್ಮ ತಾಯಮ್ಮ. ಸದ್ಯಕ್ಕೆ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಚಿಕ್ಕ ಕಿರುಕಾಣಿಕೆಯನ್ನು ನಾವು ಕೊಡ್ತಾ ಇದೀವಿ, ತಗೋಬೇಕು. ಈಗ ಇದೇ ಖುಷಿಗೆ ನಾಟಿ ಮಾಡ್ಬೇಕಾರೆ ಆಕ್ಚುಲಿ ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾಟಿ ಮಾಡ್ತಾರೆ. ಏನಂತೆ ಕರಲಿ ನಿಮ್ಮ, ಏನಂತ ಬೇಡಲಿ ನಿಮ್ಮ, 100 ಕುಸುಮವ ತಂದು ನಿಮ್ಮ ಪಾದ ಪೂಜೆವೆ. ಏನಂತ ಕರೆಯಲಿ ನಿಮ್ಮ, ಏನಂತ ಬೇಡಲಿ ನಿಮ್ಮ, 100 ಕುಸುಮವ ತಂದು ನಿಮ್ಮ ಪಾದ ಪೂಜೆವೆ.
ಸದ್ಯಕ್ಕೆ ಇದೀಗ ಕೊಳ್ಳೇಗಾಲದಲ್ಲಿ ನಾನಿದ್ದೀನಿ. ಬಸ್ ಸ್ಟ್ಯಾಂಡ್ ರೋಡ್ ಅಂತಾನೆ ಹೇಳ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿ ನಾವಿದ್ದೀವಿ. ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ? ಅದು ಹಾಕಿದ್ಮೇಲೆ ಹೋಗ್ತೇನೆ, ಇವಾಗ ಹೇಳಕ್ಕಾಗಲ್ಲ. ಹಾಕದ್ಮೇಲೆ ಹೇಳ್ತೀರಾ? ಅವಾಗ ನಾವೆಲ್ಲಿ ಸಿಗ್ತೀವಿ? ಬನ್ನಿ ಹೋಗ್ತೇನೆ. ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಹೊಡಿತಾರೆ ಸರ್? ಕಾಂಗ್ರೆಸ್ ಅಥವಾ ಬಿಜೆಪಿನ? ಇವರು ಬಾಲರಾಜು ಅಳಬ, ಸುನಿಲ್ ಬೋಸು ಹೊಸಬ. ಓಕೆ, ಅದರಲ್ಲಿ ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಹೌದು, ಆದ್ರೆ ಮೋಸ್ಟ್ಲಿ ಬಿಜೆಪಿ ಬರ್ಬೋದು. ಬಿಜೆಪಿ ಬಿಜೆಪಿ ಮಾಡ್ತೀವಿ. ಹೆಂಗೆ ಸರ್? ಯಾಕೆ? ಮೋದಿ ನೋಡಿ ಮಾಡ್ತೀವಿ ಸರ್. ಯಾಕೆ ಇಲ್ಲಿ ಅವ್ರು ಲೋಕಲ್ ಇವ್ರು ಮುಖ ನೋಡ್ಕೊಂಡು ಮಾಡ್ತಾ ಇಲ್ವಾ ನೀವು? ಲೋಕಲ್ ಬಾಲರಾಜ್ ಅಲ್ಲ ಸರ್. ಅದಕ್ಕೇನೆ ಈಗ ನಮಗೆ ಮುಖ್ಯ ದೇಶ ಮುಖ್ಯ. ದೇಶ ಮುಖ್ಯ. ಯಾರು ಬರ್ತಾರೆ ಈ ಸಲ ಎಲೆಕ್ಷನ್ ಅಲ್ಲಿ ನಿಮ್ಮ ಪ್ರಕಾರ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ ಬೇಕು, ದೇಶ ಉದ್ಧಾರ ಮಾಡ್ತಾವ. ಕಾಂಗ್ರೆಸ್ ಅವ್ರು ಮಾಡ್ತಿಲ್ವಾ ಹಂಗಾರೆ? ಕಾಂಗ್ರೆಸ್ ಅವ್ರು ದೇಶ ಉದ್ಧಾರ ಮಾಡಲ್ಲ. ಸುನಿಲ್, ಓಕೆ ಹೇಳಿ. ಸುನಿಲ್ ಬೋಸ್ ಒಂದ್ ಕಡೆ ಕಾಂಗ್ರೆಸ್ ಇಂದ ಅವ್ರೆ, ಇನ್ನೊಂದ್ ಕಡೆ ಬಿಜೆಪಿ ಇಂದ ಬಾಲರಾಜ್ ಅವರು. ಬಿಜೆಪಿ ಸರ್ ಪಕ್ಕ. ಮೋದಿ ಒಳ್ಳೆ ಕೆಲಸಗಾರ ಸರ್. ಅವನು ಫ್ರೀ ಕೊಟ್ಟ ಸರ್, ಏನು ಪ್ರಯೋಜನ ಇಲ್ಲ. ಒಂದು ಎಜುಕೇಶನ್ ಕೊಡ್ಬೋದಾಗಿತ್ತು, ಎಲ್ಲ ಫ್ರೀ ಕೊಟ್ಟು ಜನಗಳ ಹಾಳು ಮಾಡ್ಬಿಟ್ರು. ನಿಮ್ಮ ಪ್ರಕಾರ ಈ ಸಲ ಚಾಮರಾಜನಗರ ಲೋಕಸಭೆಯಲ್ಲಿ ಯಾರು ಬರ್ತಾರೆ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಅವರೇ ಬರ್ಬೋದು. ಕಾಂಗ್ರೆಸ್ ಅವರು. ಓಹ್, ನಿಮ್ಮ ಪ್ರಕಾರ ಸರ್? ಇವಾಗ ಸ್ಟೇಟಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಬಂದ್ರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಅಭಿಪ್ರಾಯ. ಎಲೆಕ್ಷನ್ ಶಾಂತವಾಗಿ ನಡೀತಾ ಇದೆ ಈ ಸಲ. ಈ ಸಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಾಲರಾಜ್ ಅವರು ಇದ್ದಾರೆ, ಕಾಂಗ್ರೆಸ್ ಇಂದ ಮಾದೇವಪ್ಪರ ಮಗ ಸುನಿಲ್ ಬೋಸ್ ಇದ್ದಾರೆ. ಯಾರು ನಿಮ್ಮ ಓಟ್? ಮಗ ಸುನಿಲ್ ಬೋಸ್. ಟೋಟಲ್ 7 MLA ಇಲ್ಲಿ, 1 JDS. ಆ JDS ಅವರು ನಮ್ಗೆ ಸಪೋರ್ಟ್ ಮಾಡಂಗ ಅವರೇ. ಹೌದಾ? 100ಕ್ಕೆ 100. JDS ಬಿಜೆಪಿ ಮೈತ್ರಿ ಆಗ್ಬಿಟ್ಟವ್ರ ಕಣ್ರಿ ಅಲ್ಲಿ. ಅದು ಇಲ್ಲಿ ಮಂಜಣ್ಣ ನಮ್ಗೆ ಸಪೋರ್ಟ್ ಕಾಂಗ್ರೆಸ್ಗೆ. ಹೌದಾ? 100ಕ್ಕೆ 100. ಓಕೆ, ನಮ್ಗೆ ಇಲ್ಲಿ ಬೋಸ್ 100% ಬಂದೇ ಬರ್ತಾನೆ. ಏನ್ ಸರ್, ಏನಂತೀರ? ಮೋದಿ ಅಲೆ ಇಲ್ವಾ? ಮೋದಿ ಅಂದ್ರೆ ಹೆಂಗೆ ಸರ್? ಮೋದಿ ಅಲೆ ಹೇಳಿ. ಈಗ ಉದ್ಯೋಗ ಕೊಡ್ತೀವಿ ಅಂದ್ರೆ ಉದ್ಯೋಗ ಕೊಡ್ಲಿಲ್ಲ. ಸ್ವಿಸ್ ಬ್ಯಾಂಕ್ ಇಂದ ಹಣ ತಂದು 15 ಲಕ್ಷ ಹೆಲ್ಪ್ ಕೊಡ್ತೀವಿ ಅಂದ್ರೆ ಯಾರಿಗೂ ಕೊಡ್ಲಿಲ್ಲ. ಮಕ್ಕಳು ಜೀರೋ ಅಕೌಂಟ್ ಮಾಡಿಸಿ ಎಲ್ಲ ಹಾಕ್ತಿವಿ, ಯಾರಿಗೂ ₹1 ಹಾಕ್ಲಿಲ್ಲ. ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇಂಥವ್ರಿಗೆಲ್ಲ ಮನ್ನಾ ಮಾಡಿದ್ರು. ಒಬ್ಬ ರೈತ ರೈತ ಕಷ್ಟಪಡೋ ರೈತನಿಗೆ ಏನು ₹1 ಮನ್ನಾ ಮಾಡಲಿಲ್ಲ. ಒಂದು ನೀರಾವರಿ ಯೋಜನೆ ಮಾಡಲಿಲ್ಲ. ಏನಾದ್ರು ಒಂದು ಮಾಡಿರ್ತಾನೆ. ಮಾಧ್ಯಮದವ್ರು ಏನ್ ಹೇಳ್ತೀರಾ? ಮೋದಿ ಅಲೆ ಮೋದಿ. ಯಾವ ಮೋದಿ ಅಲೆ ಹೇಳಿ? ಸಿದ್ದಣ್ಣವರೇ, ಎಲೆಕ್ಷನ್ಗೆ ಸಿದ್ಧರಾಗಿದ್ದೀರಾ? ಸೂಪರ್. ಹೌದಾ? ಕೊಳ್ಳೇಗಾಲ ಸಿದ್ದಣ್ಣವರು ಅಂದ್ರೆ ಫುಲ್ ಫೇಮಸ್ ಅಂತ ಹೋಟ್ಲಲ್ಲಿ. ಹೇಳಿ ಇವಾಗ ಸರ್, ನಿಮ್ ಪ್ರಕಾರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕ. ಯಾಕಂದ್ರೆ ಇಲ್ಲಿ MLAಗಳು 7 ಅವರಲ್ವಾ, ಬಂದೇ ಬರ್ತದೆ ಗ್ಯಾರಂಟಿ ಅಂತ ನಾವು ಅಷ್ಟು ಭರವಸೆ ಅಂತ ಹೇಳ್ತಿದ್ದೀವಿ. ಅದೇ ಬಾಲರಾಜ್ ಅವರು ಸಿಕ್ಕಾಬಿಟ್ಟೆ ಲೋಕಲ್ ಇಲ್ಲಿಗೆ ಅಂತ ಹೇಳ್ತಾರೆ. ಹೌದು, ಊರವ್ರೆ ಅವರು. ಹೌದು, ಊರವರಾಗಿ ಸೋಲ್ಸ್ಬಿಡ್ತಾರ? ಅದಕ್ಕೆ ಆಕಸ್ಮಿಕ ಒಟ್ಟಿನಲ್ಲಿ ಫೈಟ್ ಇದೆ. ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಯಾಕೆ ಅಂತಂದ್ರೆ ಇವಾಗ ಮಾಡ್ತಾ ಇರೋದು ಯಾರು? ಅವ್ರಿಗೊಂದು ಚಾನ್ಸ್ ಕೊಟ್ರೆ ಅವ್ರು ಮಾಡ್ಬೋದು. ಬಿಜೆಪಿ ಅವರು ಬೇಡ ಬೇಡ ಅಲ್ಲ, ಎಲ್ಲ ದೇಶ ಹೊಗಳ್ತಾರೆ. ಏನ್ ಸರ್ ಹೋಗ್ಲದು? ಗ್ಯಾಸಿನ ಬೆಲೆ ಜಾಸ್ತಿ ಮಾಡ್ದ, ಪೆಟ್ರೋಲ್ ಜಾಸ್ತಿ ಮಾಡ, ಏನ್ ಇಳಿಸವನೆ ಮೋದಿ? ನೀವು ಹೇಳಿದ್ ನೋಡ್ಕೊಂಡು ಅಕ್ಕ 3 ಜನ ಎಸ್ಕೇಪ್ ಮೋದಿ ಏನ್ ಇಳಿಸಿದಾನೆ ಹೇಳಿ? ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾನೆ. ಏನು ಸುಮ್ನೆ ಇವಾಗ ಆಸೆ ತೋರಿಸ್ತಾ ಇದ್ದಾನೆ ಮೋದಿ, ಏನು ಮಾಡಲ್ಲ ಜನಗಳಿಗೆ. ಯಾರು ಗೆಲ್ತಾರೆ ಈ ಸಲ ಚಾಮರಾಜನಗರದ? ಕಾಂಗ್ರೆಸ್. ಯಾಕೆ? ಫ್ರೀ ಬಿಟ್ಟನಲ್ಲ, ಜನ ಒಳ್ಳೇದು ಮಾಡ್ತಾನೆ ನೋಡ್ತಾರ. ಹಾಗೆ ಬನ್ನಿ, ಒಂದು ಬಸ್ ನಿಂತಿದೆ. ಆ ಬಸ್ ಹತ್ತಿ ಎಲ್ಲಾರನ್ನ ಮಾತಾಡಿಸ್ಕೊಂಡು ಬರೋಣ ಒಂದ್ ಕಡೆಯಿಂದ. ಫ್ರೀ ಬಸ್ಸಾ? ಎಂಜಾಯ್ ಮಾಡ್ತಾ ಇದ್ರಾ? ಮಾಮೂಲಿ ಯಾವತ್ತೇ ಫಸ್ಟ್ ಸರಿಯಾಗಿ ಹೋಗಿಲ್ಲ ನಾವು. ಇವತ್ತೇ ಫಸ್ಟ್ ಬೈಕಲ್ಲೇ ಹೋಗೋದು, ಹೋಯ್ತಾವೆ ಅಷ್ಟೇ. ಹೌದಾ? ನಿಮ್ಮ ಒಂದು ಓಟು ಬಿಜೆಪಿಗೋ ಕಾಂಗ್ರೆಸ್ಗೋ? ಬಿಜೆಪಿ. ಅಲ್ಲ, ಇದು ಮೋಸ ಅನ್ಸಲ್ಲ ನಿಮ್ಗೆ? ಇಲ್ಲೆಲ್ಲ ಫ್ರೀ ಬಸ್ಸು 2,000 ಎಲ್ಲ ತಕೊಂಡು ಫ್ರೀ ಬಸ್ ಯಾರು ಕೊಡ್ತಾರಲ್ಲ ಅಂತ ಹೋಯ್ತಾವೆ ಅಷ್ಟೇ. ಕಡೆ ದುಡ್ಡು ಕೊಟ್ಟು ಹೋಗುವಂತೆ. ಹೆಂಗಿರ್ ಮೋದಿ ಮಾಡೋ ಬಿಜೆಪಿ ಇರೋದು, ಕಾಂಗ್ರೆಸ್ ಇಲ್ಲ ಅನ್ಸುತ್ತೆ. ಸೊ ಯಾರು ವೋಟ್ ಮಾಡ್ಬೇಕು ಅಂತಿದ್ರೆ ಈ ಸಲ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ವೋಟ್ ಮಾಡ್ಬೇಕು ಅಂತ? ಯಾರು ಹೇಳ್ಕೊಟ್ಟಿದಾರ ನಿಮ್ಮ ಬಾಯ್ ಫ್ರೆಂಡ್? ಇಲ್ಲ. ಮತ್ತೆ ಈ ಸಲನೇ ವೋಟ್ ಬಂದಿದೆ. ಇದೇ ಫಸ್ಟ್ ಟೈಮು? ಏನ್ ಅಷ್ಟೊಂದು ಉತ್ಸಾಹದಿಂದ ಇದ್ದೀರಾ? ಸೊ ಏನ್ ನೋಡಿ ವೋಟ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಇವಾಗ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಹೋಗಿತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಹೆಂಗ್ ಮಾಡುತ್ತೆ? ಹೇಳಿ ಅಮ್ಮ, ಈಗ ನಿಮ್ಮ ಓಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೋ ಕಾಂಗ್ರೆಸ್ಗೋ? ಕಾಂಗ್ರೆಸ್ಗೆ. ಪಕ್ಕ? ಯಾಕೆ? ಏನ್ ಮಾಡಿದ್ರು ಬಿಜೆಪಿ ಅವ್ರು ನಿಮ್ಗೆ? ಬಿಜೆಪಿ ಅವ್ರು ಏನ್ ಮಾಡಿಲ್ಲ, ಇವ್ರು ಮಾಡ್ತಾರಲ್ಲ ಈಗ. ಹೌದಾ? ಈಗೆಲ್ಲ ಮಾಡಿರೋದಕ್ಕೆ ಮಾಡ್ತಾ ಇದ್ದೀರಾ ನೀವು? ಮಾಡಿರೋದಕ್ಕೆ
ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಈಗ ಎಲೆಕ್ಷನ್ ಆದ್ಮೇಲೆ ಇದೆಲ್ಲ ಕಂಟಿನ್ಯೂ ಆಗುತ್ತೆ ಅನ್ಕೊಂಡಿದ್ದೀರಾ? ಆಗದೇವ್ರು ಆಗ್ತೀರಾ? ಪಕ್ಕಾ ಕಾಂಗ್ರೆಸ್ ಅಭಿಮಾನಿ ನೀವು. ಹೇಳಿ ಸರ್, ಹೆಣ್ಣು ಮಕ್ಕಳು ನಡುವೆ ಇದರ ಫ್ರೀ ಬಸ್ ಅಲ್ಲಿ ನೀವು ಗಂಡಸು ಸೀಟ್ ಹಿಡ್ಕೊಂಡು ಕೂತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಂಗೆ ತ್ಯಾಗಿ ಆಗ್ಬಿಟ್ಟಿದ್ರ ನೀವು. ಹೇಳಿ ಸರ್, ಈ ಸಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬರೋದು ಬಿಜೆಪಿನ ಕಾಂಗ್ರೆಸ್? ನಮ್ಗೆ ಗೊತ್ತಿಲ್ಲ ಸರ್. ನಾವು ಈಗ ಯಾಕೊಂಡಿದ್ದೇವೆ, ನಾವು ದೇವ್ರ ಅಂದ್ರೆ ನಮ್ ದೇವ್ರಲ್ವಲ್ಲ, ಯಾವ್ದಾರು ಹಾಕ್ತೀವಿ. ಯಾರಿಗೆ ಹಾಕ್ಬೇಕು ಅಂತ ಯಾರ ಮೇಲೆ ಒಲ್ವೋ? ಯಾರು ಕೆಲಸ ಮಾಡಿದಾರೆ ಅಂತೀರಾ, ಬಿಜೆಪಿ ಅವರ ಕಾಂಗ್ರೆಸ್ ಅವರ? ಯಾರು ಕೇಳಿದ್ರೆ ಅವ್ರ ಹಾಕ್ಬಿಡೋದು. ನೀವು ಆತರ. ಓಕೆ, ಹೇಗೆ ಅನಿಸ್ತಾ ಇದೆ ಸರ್ ಹೆಣ್ಮಕ್ಳು ಕೊಟ್ಟಿರೋ ಭಾಗ್ಯಗಳು, ಗ್ಯಾರಂಟಿ ಎಲ್ಲ ನಿಮ್ಗೆ? ನಮ್ಗೆ ಮೋದಿಗೆ ಓಟ್ ಹಾಕ್ಬೇಕು, ಮೋದಿ ಬರಬೇಕು. ದೇಶ ಆಳೋರು ಎಲ್ಲ ಗೊತ್ತಾ. ಇಲ್ಲ ಅಂದ್ರೆ ಈ ಬೇರೆಯವರೆಲ್ಲ ಪಾಕಿಸ್ತಾನ ಮಾಡ್ಬಿಡ್ತಾರೆ ನಮ್ಮ ಭಾರತನ. ಅಯ್ಯೋ ಅವೆಲ್ಲ ಹೋದ್ರೆ ಪಾಕಿಸ್ತಾನ ಮಾಡ್ಬಿಡ್ತಾರೆ. ಈ ಚಾಮರಾಜನಗರದಲ್ಲಿ ಯಾರು ಗೆಲ್ಬೇಕು ಅಂತೀರಾ? ಬಾಲರಾಜ್. ಯಾಕೆ? ಯಾಕಂದ್ರೆ ಅವ್ನು ಒಳ್ಳೆ ವ್ಯಕ್ತಿ. ಹೌದಾ? ಇವನು ಹೊಸ ಮಕ್ಕ. ಯಾರು ಈ ಸಿಮದೇವಪ್ಪ. ಅವ್ರ ಅಪ್ಪ ಒಳ್ಳೆ ರಾಜಕಾರಣಿ ತಾನೆ. ನಮ್ಮ ಕಡೆ ಇಲ್ವಲ್ಲ ಸರ್, ಏನಿದೆ ಅವ್ರು ಆ ಕಡೆ ತಾನೆ. ಏನಿದೆ ನಮ್ಮ ಚಾಮರಾಜನಗರ ಜಿಲ್ಲೆ ಮಾತ್ರ ನಾವು ಈ ಕಡೆ. ಓಕೆ, ಅವ್ರ ಬದಲು ಯಾರು ಕೊಡ್ಬೇಕಾಗಿತ್ತು? ಅವರು ಯಾರು? ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಬರ್ಬೇಕಾದ್ರೆ ಅವ್ರು ಬಿದ್ದು ಇವರು ಇದ್ರಲ್ಲ, ಧ್ರುವ ನಾರಾಯಣ ಮಗನು, ಅನ್ನು ಕೊಟ್ಟಿರ್ಬೇಕಾದ್ರೆ ಅವ್ರು ನಮ್ಮ ಏರಿಯಾದವ್ರು. ಯಾರಿಗೆ ಓಟು ನಿಮ್ದು? ನಾವು ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ. ಯಾರು ಮಾಡವ್ರೆ ನಿಮ್ಗೆ? ಎಲ್ಲರೂ ಸಹ ಮಾಡಿದ್ದಾರೆ ಸರ್, ಯಾರು ಅಂತ ಹೇಳಕ್ಕಾಗಲ್ಲ. ಯಾವ ಪಕ್ಷದವ್ರು ಜಾಸ್ತಿ ಮಾಡಿದಾರೆ ಅಂತೀರಾ, ಬಿಜೆಪಿನೋ ಕಾಂಗ್ರೆಸ್ ಅವರ? ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಕ್ಕಾಗಲ್ಲ. ಯಾರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ, ನಮಗೆ ಆಗ್ಲಿ ಅವ್ರಿಗೆ ಅಂತ ವೋಟ್ ಮಾಡೋಣ ಅಂತ ಇದ್ದೆ. ಒಟ್ನಲ್ಲಿ ನಿಮ್ ಗ್ರಾಮಕ್ಕೆ ಯಾರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತೀರಾ? ಹೌದು ಸರ್. ಓಕೆ, ಯಾರು ಎತ್ತ ಅಂತ ನೋಡಲ್ಲ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಸರ್ ಕಡೆಯಿಂದ ಈ ಒಂದು ಸಣ್ಣ ಕಿರುಕಾಣಿಕೆ. ಸೊ ನೋಡಿದ್ರಲ್ಲ, ಇದಿಷ್ಟಿತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮಾನ್ಯ ಮತದಾರ ಬಂಧುಗಳ ಮನದಾಳದ ಮಾತುಗಳು. ಕೆಲವೊಬ್ರು ಗ್ಯಾರಂಟಿಗೆ ಜೈ ಅಂತಂದ್ರೆ, ಇನ್ನ ಕೆಲವರು ಮೋದಿ ಎಲೆಯಲ್ಲಿ ತೇಲಾಡ್ತಾ ಇದ್ರೆ, ಇನ್ನ ಕೆಲವರು ಹೊರಗಡೆ ಅವರಾಗಿದ್ರು ಪರವಾಗಿಲ್ಲ ಕೆಲಸ ಮಾಡೋನು ಓಕೆ ಅಂತಂದ್ರೆ, ಇನ್ನ ಕೆಲವರು ಲೋಕಲ್ ಅವರೇ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೊಂದು ಕ್ಷೇತ್ರದ ಜೊತೆ ನಾನು ಬರ್ತೀನಿ, ನಿಮ್ಮ RJ ಸುನಿಲ್. ನೋಡ್ತಾ ಇರಿ, ಇದು ನೇರ ದಿಟ್ಟ ನಿರಂತರ ಏಷ್ಯಾನೆಟ್ ಸುವರ್ಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.